ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवतिरुत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देश तारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद। हरे कृष्ण 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 हरे हरे। हरे राम 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 हरे हरे। जय जय श्री चैतन्य जय नित्यानंद। जय द्वैत चंद्र जय गौर भक्त वृंद। ಶ್ರೀ ಚೈತನ್ಯ ಚರಿತಾಮೃತ ಅಂತ್ಯಲೀಲ ಅಧ್ಯಾಯ 1 ಶ್ಲೋಕ 123ರಿಂದ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೀನಿ. ರಾಮಾನಂದರಾಯರು ಪ್ರಶ್ನಿಸಿದರು, ಯಾವ ಬಗೆಯ ನಾಟಕವನ್ನು ನೀವು ಬರೆಯುತ್ತಿದ್ದೀರಿ? ಅದು ಸಿದ್ಧಾಂತಗಳ ಗಣಿಯಾಗಿರುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬಲ್ಲೆವು. ಶ್ರೀಲ ರೂಪ ಗೋಸ್ವಾಮಿ ಅವರ ಪರವಾಗಿ ಸ್ವರೂಪ ದಾಮೋದರರು ಉತ್ತರಿಸಿದರು, ಪ್ರಭು ಕೃಷ್ಣನ ಲೀಲೆಗಳನ್ನು ಕುರಿತು ಒಂದು ನಾಟಕವನ್ನು ರಚಿಸಲು ಅವರು ಉದ್ದೇಶಿಸಿದ್ದಾರೆ. ಒಂದೇ ಪುಸ್ತಕದಲ್ಲಿ ವೃಂದಾವನದ ಲೀಲೆಗಳು ಮತ್ತು ದ್ವಾರಕಾ ಹಾಗೂ ಮಥುರೆಯ ಲೀಲೆಗಳನ್ನು ವರ್ಣಿಸಲು ಅವರು ಯೋಚಿಸಿದ್ದಾರೆ. ಅವರು ಆ ರೀತಿಯಲ್ಲಿ ಪ್ರಾರಂಭ ಮಾಡಿದರು. ಆದರೆ ಈಗ ಶ್ರೀ ಚೈತನ್ಯ ಮಹಾಪ್ರಭುಗಳ ಆಜ್ಞೆಯನ್ನು ಅನುಸರಿಸಿ ಅದನ್ನು ಎರಡಾಗಿ ವಿಭಾಗಿಸಿ 2 ನಾಟಕಗಳನ್ನು ರಚಿಸುತ್ತಿದ್ದಾರೆ. ಒಂದು ಮಥುರಾ ಮತ್ತು ದ್ವಾರಕೆಯ ಲೀಲೆಗಳನ್ನು ಕುರಿತದ್ದು, ಇನ್ನೊಂದು ವೃಂದಾವನದ ಲೀಲೆಗಳನ್ನು ಕುರಿತದ್ದು. ಈ 2 ನಾಟಕಗಳಿಗೆ ವಿದಗ್ಧ ಮಾಧವ ಮತ್ತು ಲಲಿತ ಮಾಧವ ಎಂದು ಹೆಸರಿಡಲಾಗಿದೆ. ಅವು 2 ದೇವರನ್ನು ಕುರಿತ ಪ್ರೇಮಾವೇಶದ ಭಾವಪೂರ್ಣ ಪ್ರೇಮವನ್ನು ಅದ್ಭುತವಾಗಿ ವರ್ಣಿಸುತ್ತವೆ. ರಾಮಾನಂದರಾಯರು ಹೇಳಿದರು, ದಯವಿಟ್ಟು ವಿದಗ್ಧ ಮಾಧವದ ನಾಂದಿ ಪದ್ಯವನ್ನು ಓದಿ, ನಾನು ಕೇಳಿ ಪರಿಶೀಲಿಸುತ್ತೇನೆ. ಹೀಗೆ ಶ್ರೀ ರೂಪ ಗೋಸ್ವಾಮಿಯವರು ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಆಜ್ಞಾಪಿತರಾಗಿ ಆ ಶ್ಲೋಕವನ್ನು ವಾಚನ ಮಾಡಿದರು. ನಾಂದಿ ಶ್ಲೋಕ. ಶ್ರೀಕೃಷ್ಣನ ಲೀಲೆಗಳು ಈ ಐಹಿಕ ಪ್ರಪಂಚದಲ್ಲಿರುವ ಸಂಕಷ್ಟಗಳನ್ನು ಕಡಿಮೆ ಮಾಡಲಿ ಮತ್ತು ಎಲ್ಲ ಅನಗತ್ಯವಾದ ಕಾಮನೆಗಳನ್ನು ನಿಶ್ಶೇಷಗೊಳಿಸಲಿ. ಕೃಷ್ಣನ ಲೀಲೆಗಳು ಐಹಿಕ ಪ್ರಪಂಚದಲ್ಲಿರುವ ಎಲ್ಲಾ ಸಂಕಷ್ಟಗಳನ್ನು ಕಡಿಮೆ ಮಾಡಲಿ ಮತ್ತು ಎಲ್ಲ ಅನಗತ್ಯವಾದ ಕಾಮನೆಗಳನ್ನು ನಿಶ್ಶೇಷಗೊಳಿಸಲಿ. ದೇವೋತ್ತಮ ಪರಮ ಪುರುಷನ ಲೀಲೆಗಳು ಯಥಾವತ್ ಸೀಕರಣಿಯಂತಿದೆ. ಚಂದ್ರನಲ್ಲಿ ಉತ್ಪನ್ನವಾಗುವ ಅಮೃತದ ಗರ್ಭವನ್ನೂ ಇವು ಮೆಟ್ಟಿ ಹಾಕಿವೆ, ಏಕೆಂದರೆ ಅವು ಶ್ರೀಮತಿ ರಾಧಾರಾಣಿ ಮತ್ತು ಅವಳ ಸಂಗಾತಿಯರ ಗಾಢವಾದ ಪ್ರೇಮ ಪ್ರಸಂಗಗಳ ಮಧುರವಾದ ಸೌರಭವನ್ನು ವಿತರಿಸುತ್ತವೆ. ಯಾಕೆ ಭಗವಂತನ ಈ ಲೀಲೆಗಳು ಸೀಕರಣಿಯಂತಿವೆ? ಚಂದ್ರನಲ್ಲಿ ಉತ್ಪನ್ನವಾಗುವ ಅಮೃತದ ಗರ್ವವನ್ನು ಇವು ಮೆಟ್ಟಿ ಹಾಕಿವೆ, ಏಕೆಂದರೆ ಅವು ಶ್ರೀಮತಿ ರಾಧಾರಾಣಿ ಮತ್ತು ಅವಳ ಸಂಗಾತಿಯರ ಗಾಢವಾದ ಪ್ರೇಮ ಪ್ರಸಂಗಗಳ ಮಧುರವಾದ ಸೌರಭವನ್ನು ವಿತರಿಸುತ್ತವೆ. ರಾಮಾನಂದರಾಯರು ಹೇಳಿದರು, ಈಗ ದಯವಿಟ್ಟು ನಿಮ್ಮ ಆರಾಧ್ಯ ದೇವತೆಯ ಮಹಿಮೆಗಳನ್ನು ಸಾರುವ ವರ್ಣನೆಯನ್ನು ವಾಚನ ಮಾಡಿ. ಆದರೆ ಚೈತನ್ಯ ಮಹಾಪ್ರಭುಗಳು ಎದುರಿಗೆ ಇದ್ದುದರಿಂದ ಸಂಕೋಚಗೊಂಡ ರೂಪ ಗೋಸ್ವಾಮಿಯವರು ಹಿಂಜರಿದರು. ಆದರೆ ಪ್ರಭುಗಳು ರೂಪ ಗೋಸ್ವಾಮಿಯವರಿಗೆ ಪ್ರೋತ್ಸಾಹ ಕೊಡುತ್ತಾ, ಏಕೆ ಸಂಕೋಚ ಪಡುತ್ತೀರಿ? ಭಕ್ತರಿಗೆ ನಿಮ್ಮ ಬರವಣಿಗೆ ಫಲ ಲಭಿಸಬೇಕೆಂದರೆ ನೀವು ವಾಚನ ಮಾಡಬೇಕು ಎಂದು ಹೇಳಿದರು. ಯಾವಾಗ ರೂಪ ಗೋಸ್ವಾಮಿಯವರು ತಮ್ಮ ಶ್ಲೋಕವನ್ನು ವಾಚನ ಮಾಡಿದರೋ ಆಗ ಚೈತನ್ಯ ಮಹಾಪ್ರಭುಗಳು ಅದನ್ನು ಒಪ್ಪಲಿಲ್ಲ, ಏಕೆಂದರೆ ಅದು ಅವರ ವೈಯಕ್ತಿಕ ಮಹಿಮೆಗಳ ವರ್ಣನೆಯಾಗಿತ್ತು. ಅನರ್ಪಿತ ಚರೀಂ ಚಿರಾತ್ ಕರುಣಾಯವತೀರ್ಣೌ ಕಲೋ ಸಮಪಯಿತುಂ ಉನ್ನತೋಜ್ವಲ ರಸಾಂ ಸ್ವಭಕ್ತಿಶ್ರಿಯಂ ಹರಿಪುರಟ ಸುಂದರ ದ್ಯುತಿ ಕಡಂಬ ಸಂದೀಪಿತಃ ಸದಾ ಹೃದಯ ಕಂದರೆ ಸ್ಫುರತು ವಾ ಸಚಿನಂದನಃ. ಶ್ರೀಮತಿ ಸಚಿ ದೇವಿಯ ಪುತ್ರರೆಂದು ಪ್ರಸಿದ್ಧರಾದ ಪರಮಪ್ರಭುಗಳು ನಿಮ್ಮ ಹೃದಯ ಕಂದರದಲ್ಲಿ ದಿವ್ಯವಾಗಿ ಸ್ಥಿತವಾಗಿರಲಿ. ಕರಗಿದ ಚಿನ್ನದ ಪ್ರಭೆಯಿಂದ ದೀಪ್ಯಮಾನವಾದ ಅವರು ಹಿಂದೆ ಯಾವ ಅವತಾರವೂ ಅನುಗ್ರಹಿಸಿಲ್ಲದಂತಹದನ್ನು ಕೊಡುವುದಕ್ಕಾಗಿ ತಮ್ಮ ಅವ್ಯಾಜ ಕರುಣೆಯಿಂದ ಈ ಕಲಿಯುಗದಲ್ಲಿ ಅವತರಿಸಿದ್ದಾರೆ. ಅದು ಏನೆಂದರೆ ಭಕ್ತಿ ಸೇವೆಯಲ್ಲಿ ಅತ್ಯುನ್ನತ ರಸವಾದ ಮಾಧುರ್ಯ ಪ್ರೇಮದ ರಸ. ಮಾಧುರ್ಯ ಪ್ರೇಮದ ರಸವನ್ನ ಕೊಡೋದಕ್ಕೋಸ್ಕರ ಅವರು ಬಂದಿರೋದು.
ಹ್ಮ್. ಅಲ್ಲಿ ಸೇರಿದ್ದ ಎಲ್ಲಾ ಭಕ್ತರು ಈ ಶ್ಲೋಕವನ್ನು ಬಹಳವಾಗಿ ಪ್ರಶಂಸೆ ಮಾಡಿದರು. ಇಲ್ಲಿ ರೂಪ ಗೋಸ್ವಾಮಿಯರು ದಿವ್ಯವಾಗಿ ವಾಚನ ಮಾಡಿದ್ದಕ್ಕೆ ಅವರಿಗೆ ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿದರು. ರಾಮಾನಂದ ರಾಯರು ಪ್ರಶ್ನಿಸಿದರು, ಪಾತ್ರ ವರ್ಗವನ್ನು ನೀವು ಹೇಗೆ ಪರಿಚಯಿಸಿದ್ದೀರಿ? ನಾಟಕ ಪಾತ್ರ ವರ್ಗವನ್ನು ಹೇಗೆ ಪರಿಚಯಿಸಿದ್ದೀರಿ? ರೂಪ ಗೋಸ್ವಾಮಿಯರು ಉತ್ತರಿಸಿದರು, ಪ್ರವರ್ತಕ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಪಾತ್ರಗಳು ಸೂಕ್ತ ಕಾಲದಲ್ಲಿ ಸೇರುತ್ತವೆ. ಸೂಕ್ತವಾದ ಕಾಲದಲ್ಲಿ ಪಾತ್ರಗಳ ಪ್ರವೇಶವು ಪ್ರಾರಂಭವಾದಾಗ ಆ ಪ್ರವೇಶವನ್ನು ಪ್ರವರ್ತಕ ಎಂದು ಕರೆಯುತ್ತಾರೆ. ವಸಂತ ಋತುವಿನ ಆಗಮನವಾಯಿತು. ಆ ಋತುವಿನ ಪೂರ್ಣಚಂದ್ರನು ಸಮಸ್ತದಲ್ಲೂ ಪರಿಪೂರ್ಣನಾದ ದೇವೋತ್ತಮ ಪರಮಪುರುಷನು ನವ ಆಕರ್ಷಣೆಯಿಂದ ಚೆಲುವೆಯಾದ ಶ್ರೀಮತಿ ರಾಧಾರಾಣಿಯನ್ನು ಭೇಟಿ ಮಾಡುವ ಮೂಲಕ ತಮ್ಮ ಲೀಲೆಗಳ ಸೌಂದರ್ಯವನ್ನು ಸಂವರ್ಧಿಸಲು ಸ್ಫೂರ್ತಿಯನ್ನು ನೀಡಿದನು. ನಾಟಕದ ಭಾಗವನ್ನು ಓದ್ತಾ ಇದ್ದಾರೆ ವಿದಗ್ಧ ಮಾಧವ. ರಾಮಾನಂದ ರಾಯರು ಹೇಳಿದರು, ದಯವಿಟ್ಟು ಪ್ರರೋಚನ ಭಾಗವನ್ನು ವಾಚನ ಮಾಡಿ, ನಾನು ಕೇಳಿ ಅದನ್ನು ಪರಿಶೀಲಿಸುತ್ತೇನೆ. ಇದೆಲ್ಲ ನಾಟಕದ ಬೇರೆ ಬೇರೆ ತಾತ್ವಿಕವಾದ ಅಂಶಗಳು. ರೂಪ ಗೋಸ್ವಾಮಿಯರು ಉತ್ತರಿಸಿದರು, ಪ್ರರೋಚನವನ್ನು ಕೇಳುವುದು ಶ್ರೀ ಚೈತನ್ಯ ಮಹಾಪ್ರಭುಗಳ ಆಸೆ ಎಂದು ನಾನು ಭಾವಿಸುತ್ತೇನೆ. ಅದನ್ನು ಓದ್ತಾರೆ. ಈಗ ಇರುವ ಭಕ್ತರು ಒಂದೇ ಸಮನೆ ಪರಮಪ್ರಭುವನ್ನು ಕುರಿತು ಚಿಂತಿಸುತ್ತಾರೆ. ಅದರಿಂದ ಬಹಳ ಪ್ರಗತಿಯನ್ನು ಸಾಧಿಸಿದ್ದಾರೆ. ವಿದಗ್ಧ ಮಾಧವ ಎಂಬ ಈ ಕೃತಿಯು ಕಾವ್ಯಾಲಂಕಾರಗಳಿಂದ ಅಲಂಕೃತವಾಗಿ ಪ್ರಭು ಕೃಷ್ಣನ ವಿಶಿಷ್ಟ ಲೀಲೆಗಳನ್ನು ಚಿತ್ರಿಸುತ್ತದೆ. ಕೃಷ್ಣ ಮತ್ತು ಗೋಪಿಯರು ನರ್ತನ ಮಾಡಲು ವೃಂದಾವನದ ಕಾಡಿನ ಒಳಭಾಗವು ಸೊಗಸಾದ ನೆಲೆಯನ್ನು ಒದಗಿಸಿದೆ. ಆದ್ದರಿಂದ ಭಕ್ತಿ ಸೇವೆಯಲ್ಲಿ ಪ್ರಗತಿ ಸಾಧಿಸಲು ಪ್ರಯತ್ನಿಸಿದ ನಮ್ಮಂತಹವರ ಪುಣ್ಯ ಕಾರ್ಯಗಳು ಈಗ ಪರಿಪಕ್ವತೆಯನ್ನು ಪಡೆದಿವೆ ಎಂದು ನನಗೆ ತೋರುತ್ತದೆ. ಅಷ್ಟು ಚೆನ್ನಾಗಿ ಇಲ್ಲ ಇದು. ಪ್ರಸ್ತುತ ಸಮಯದಲ್ಲಿ ಉಪಸ್ಥಿತರಿರುವಂತಹ ಭಕ್ತರು ಸತತವಾಗಿ ಪರಮಪ್ರಭುವಿನ ಬಗ್ಗೆ ಸ್ಮರಣೆಯಲ್ಲಿ ತೊಡಗಿದ್ದಾರೆ ಮತ್ತು ಹಾಗಾಗಿ ಬಹಳ ಪ್ರಗತಿಯನ್ನು ಸಾಧಿಸಿರುವಂತಹವರು ಅವರು. ಈ ವಿದಗ್ಧ ಮಾಧವ ಎಂಬ ಕೃತಿ ಕೃಷ್ಣನ ಲೀಲೆಗಳನ್ನ ಇದು ಎಲ್ಲ ಅಲಂಕಾರಗಳೊಂದಿಗೆ ಮತ್ತೆ ಇತರ ಕಾವ್ಯ ಆಭರಣಗಳೊಂದಿಗೆ ಪ್ರಸ್ತುತಪಡಿಸುತ್ತಿದೆ. ಮತ್ತು ವೃಂದಾವನದ ಒಂದು ಒಳ ಭಾಗವು ಅಥವಾ ವನದ ಒಳ ಭಾಗಗಳು ಕೃಷ್ಣ ಮತ್ತು ಗೋಪಿಯರು ನರ್ತನ ಮಾಡುವುದಕ್ಕೆ ಸೂಕ್ತವಾದ ಒಂದು ವೇದಿಕೆಯಾಗಿದೆ. ಹಾಗಾಗಿ ನಮ್ಮಂತಹ ವ್ಯಕ್ತಿಗಳ ಪುಣ್ಯ ಕೃತ್ಯಗಳು, ನಮ್ಮಂತಹ ಅಂದ್ರೆ ಯಾರು ಭಕ್ತಿ ಸೇವೆಯಲ್ಲಿ ಪ್ರಗತಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಿರುವರೋ ಅಂತಹ ವ್ಯಕ್ತಿಗಳ ಪುಣ್ಯ ಕಾರ್ಯಗಳು ಈಗ ಪರಿಪಕ್ವತೆಯನ್ನು ಹೊಂದಿದೆ. ಅಂದ್ರೆ ಈ ಒಂದು ವಿದಗ್ಧ ಮಾಧವನ್ನ ಯಾರು ಓದೋ ಒಂದು ಹಂತಕ್ಕೆ ಬರ್ತಾರೋ ಅವರು ಬಹಳ ಭಕ್ತಿ ಸೇವೆಯಲ್ಲಿ ಪ್ರಗತಿ ಸಾಧಿಸಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ, ಬಹಳ ಗಂಭೀರವಾಗಿ ಭಕ್ತಿಯನ್ನು ಮಾಡಿದ್ದಾರೆ. ಮತ್ತು ಹಾಗಾಗಿ ಅಷ್ಟು ಮುಂದುವರೆದಿರೋ ಹಂತಕ್ಕೆ ಬಂದು ಈ ಒಂದು ನಾಟಕವನ್ನು ಶ್ರವಣ ಮಾಡುವ ಒಂದು ಸ್ಥಿತಿಗೆ ಬಂದಿದ್ದಾರೆ. ಅಂದರೆ ಅವರ ಭಕ್ತಿ ಪರಿಪಕ್ವವಾಗಿದೆ ಅಂತ ಅರ್ಥ. ಎಲ್ಲರಿಗೂ ಇಲ್ಲ ಇದು ಈ ವಿಷಯಗಳೆಲ್ಲ. ಯಾವಾಗ ನಾವು ಇವುಗಳನ್ನೆಲ್ಲ ಓದ್ಬೋದು, ಯಾವಾಗ ನಾವು ಈ ಭೌತಿಕ ಜಗತ್ತಿನ ಒಂದು ವಿಷಯಗಳು, ಈ ದೇಹ, ನಾನು ನನ್ನದು, ಪುರುಷ ಸ್ತ್ರೀ, ಈ ವಿಷಯಗಳನ್ನೆಲ್ಲ ಮೀರಾದ ಮೇಲೆ ಈ ಒಂದು ನಾಟಕಗಳನ್ನ ಓದೋ ಒಂದು ಸ್ಥಿತಿಗೆ ನಾವು ಬರ್ಬೋದು. ಓ ವಿದ್ವಾಂಸರಾದ ಭಕ್ತರೇ, ನಾನು ಸಹಜವಾಗಿಯೇ ಬುದ್ಧಿಹೀನ ಮತ್ತು ಅಂತ್ಯಜ. ಆದರೂ ಕೂಡ ನನ್ನಂಥವನಿಂದ ವಿದಗ್ಧ ಮಾಧವು ಹೊರಬಂದಿದೆ. ಅದು ದೇವೋತ್ತಮ ಪರಮಪುರುಷನ ದಿವ್ಯ ಗುಣಗಳನ್ನು ಕುರಿತ ವರ್ಣನೆಗಳಿಂದ ತುಂಬಿದೆ. ಆದ್ದರಿಂದ ಅಂತಹ ಸಾಹಿತ್ಯವು ಜೀವನದ ಸರ್ವೋನ್ನತ ಗುರಿಯನ್ನು ಸಾಧಿಸಲು ನೆರವಾಗಲಾರದೆ ಮರದ ತುಂಡುಗಳನ್ನು ಅಂತ್ಯಜನು ಹೊತ್ತಿಸಿದ್ದರೂ ಅದರಿಂದ ಉತ್ಪತ್ತಿಯಾದ ಬೆಂಕಿಯು ಚಿನ್ನವನ್ನು ಪರಿಶುದ್ಧಗೊಳಿಸುವುದಿಲ್ಲವೇ?
ಹಾಗೆಯೇ ನಾನು ಜನ್ಮದಿಂದ ಬಹಳ ಕೆಳದರ್ಜೆಯವನಾದರೂ ತಿನ್ನದಂತಹ ಭಕ್ತರ ಹೃದಯದಲ್ಲಿರುವ ಕೊಳೆಯನ್ನು ಶುಚಿಗೊಳಿಸಲು ಈ ಪುಸ್ತಕವು ನೆರವಾಗಬಹುದು. ಅನಂತರ ರಾಮಾನಂದರಾಯರು ಕೃಷ್ಣ ಮತ್ತು ಗೋಪಿಯರ ನಡುವಣ ಪ್ರೇಮ ಪ್ರಸಂಗಗಳ ಕಾರಣಗಳು ಎಂದರೆ ಹಿಂದಿನ ಅನುರಕ್ತಿ, ಪ್ರೇಮದ ರೂಪಾಂತರ, ಪ್ರೇಮಕ್ಕಾಗಿ ಪ್ರಯತ್ನ ಮತ್ತು ಕೃಷ್ಣನನ್ನು ಕುರಿತ ಗೋಪಿಯರ ಪ್ರೇಮವನ್ನು ಜಾಗೃತಗೊಳಿಸುವುದನ್ನು ಅನಾವರಣಗೊಳಿಸುವ ಪತ್ರಗಳ ವಿನಿಮಯ ಮುಂತಾದವನ್ನು ಕುರಿತು ರೂಪ ಗೋಸ್ವಾಮಿಯವರಲ್ಲಿ ವಿಚಾರಿಸಿದರು. ರಾಮಾನಂದರಾಯರು ಕೇಳಿದ ಎಲ್ಲಾ ವಿಷಯಗಳನ್ನು ಕುರಿತು ಶ್ರೀಲ ರೂಪ ಗೋಸ್ವಾಮಿಯವರು ಸಾವಕಾಶವಾಗಿ ವಿವರಿಸಿದರು. ಈ ವಿವರಣೆಗಳನ್ನು ಕೇಳಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಭಕ್ತರು ಆಶ್ಚರ್ಯಚಕಿತರಾದರು. ಕೃಷ್ಣನ ಬಗೆಗಿನ ಹಿಂದಿನ ಅನುರಕ್ತಿಯನ್ನು ಪೂರ್ವರಾಗ ಅಂತ ಕರೀತಾರೆ. ಅದನ್ನು ಅನುಭವಿಸುತ್ತಾ ಶ್ರೀಮತಿ ರಾಧಾರಾಣಿಯು ಯೋಚಿಸಿದಳು. ಇದು ಒಂದು ಶ್ಲೋಕ ವಿದಗ್ಧ ಮಾಧವದಿಂದ. ಕೃಷ್ಣನೆಂಬ ವ್ಯಕ್ತಿಯ ಹೆಸರನ್ನು ಕೇಳುತ್ತಲೇ ವಾಸ್ತವವಾಗಿ ನನ್ನ ಸ್ಥಿಮಿತವೇ ತಪ್ಪಿಹೋಯಿತು. ಆಮೇಲೆ ಇನ್ನೊಬ್ಬ ವ್ಯಕ್ತಿ ತನ್ನ ಕೊಳಲನ್ನು ಹೇಗೆ ನುಡಿಸುತ್ತಾನೆಂದರೆ ಅದರ ನಾದ ಮಾಧುರ್ಯವನ್ನು ಕೇಳಿ ನನ್ನ ಹೃದಯದಲ್ಲಿ ತೀವ್ರವಾದ ಉನ್ಮಾದದ ಅಲೆ ಏಳುತ್ತದೆ. ಇನ್ನೂ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ಚಿತ್ರದಲ್ಲಿ ಸುಂದರವಾದ ಮಿಂಚಿನಂತಹ ಪ್ರಭೆಯನ್ನು ನೋಡುತ್ತಿದ್ದಂತೆಯೇ ನನ್ನ ಮನಸ್ಸು ಅನುರಕ್ತವಾಗುತ್ತದೆ. ಆದ್ದರಿಂದ ಏಕಕಾಲದಲ್ಲಿ 3 ವ್ಯಕ್ತಿಯರಲ್ಲಿ ಅನುರಕ್ತಳಾಗಿರುವುದಕ್ಕೆ ನನಗೆ ಧಿಕ್ಕಾರವಿರಲಿ. ಈ ಕಾರಣದಿಂದಾಗಿ ನಾನು ಮೃತ್ಯು ವಶಳಾಗುವುದೇ ವಾಸಿ. ಶ್ರೀಮತಿ ರಾಧಾರಾಣಿ ಯೋಚನೆ ಮಾಡ್ತಿದ್ದಾಳೆ. ಅವಾಗಿನ್ನೂ ರಾಧಾರಾಣಿ ಕೃಷ್ಣನನ್ನ ಭೇಟಿ ಮಾಡಿಲ್ಲ. ಆ ಸಮಯದಲ್ಲಿ ಏನಾಗತ್ತೆ, ರಾಧಾರಾಣಿ 3 ವಿಷಯಗಳನ್ನ ನೋಡ್ತಾಳೆ. ಒಂದು ಹೆಸರು, ಕೃಷ್ಣನ ಹೆಸರಿಂದಲೇ ಅವಳು ತನ್ನ ಸ್ಥಿಮಿತವನ್ನು ಕಳ್ಕೊತಾ ಇದ್ದಾಳೆ. ಇನ್ನೊಂದು ಯಾರೋ ಕೊಳಲನ್ನ ನುಡಿಸ್ತಾ ಇದ್ದಾನೆ, ಅವ್ರ ಕೊಳಲನ್ನ ಆ ನಾದವನ್ನ ಕೇಳಿದ ತಕ್ಷಣ ನನ್ನ ಹೃದಯ ಹುಚ್ಚಿಡಿದಂತಾಗತ್ತೆ. ಇದು 2ನೇ ವ್ಯಕ್ತಿ. 3ನೇ ವ್ಯಕ್ತಿ ಅವನ ಚಿತ್ರವನ್ನ ನೋಡಿದ್ದೀನಿ ಬರೀ. ಅವನ ಚಿತ್ರವನ್ನ ನೋಡಿ ಆ ಚಿತ್ರದಲ್ಲಿ ಅವನ ಸುಂದರವಾದ ಮಿಂಚಿನಂತಹ ಪ್ರಭೆಯನ್ನು ನೋಡಿ ನನ್ನ ಮನಸ್ಸು ಅವನ ಮೇಲೆ ಅನುರಕ್ತವಾಗಿದೆ. ಹೀಗೆ ನಾನು 3 ವ್ಯಕ್ತಿಗಳಿಂದ ಆಕರ್ಷಿತಳಾಗಿದ್ದೀನಿ, ಅನುರಕ್ತಳಾಗಿದ್ದೀನಿ. ಹಾಗಾಗಿ ನನಗೆ ಧಿಕ್ಕಾರವಿರಲಿ. ನಾನು ಸಾಯೋದೇ ಮೇಲು ಅಂತ ರಾಧಾರಾಣಿ ಯೋಚನೆ ಮಾಡ್ತಿದ್ದಾಳೆ. ಅವಳಿಗೆ ಗೊತ್ತಿಲ್ಲ ಈ 3 ವ್ಯಕ್ತಿಗಳು ಒಬ್ಬನೇ ಅವನು ಕೃಷ್ಣ ಅಂತ. ನನ್ನ ಪ್ರಿಯ ಗೆಳತಿ ಶ್ರೀಮತಿ ರಾಧಾರಾಣಿಯ ಈ ಎದೆ ಬಡಿತವನ್ನು ಗುಣಪಡಿಸುವುದು ಬಹಳ ದುಸ್ತರ. ಯಾರಾದರೂ ಯಾವುದೋ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡಿದರೂ ಕೂಡ ಅದು ಹೆಸರು ಕೆಡಿಸಿಕೊಳ್ಳುವುದರಲ್ಲಿ ಪರ್ಯವಾಸನಗೊಳ್ಳುತ್ತದೆ. ಅಂದ್ರೆ ಯಾರು ಅವಳ ಈ ರೋಗವನ್ನ ನಿವಾರಣೆ ಮಾಡೋಕ್ಕಾಗೋದಿಲ್ಲ. ಓ ಅತ್ಯಂತ ಪ್ರೀತಿ ಪಾತ್ರನಾದ ಸುಂದರಾಂಗನೇ, ನಿನ್ನ ಚಿತ್ರದ ಕಲಾತ್ಮಕ ಚೆಲುವು ನನ್ನ ಮನಸ್ಸಿನಲ್ಲಿ ಈಗ ಅಚ್ಚೊತ್ತಿದೆ. ಈಗ ನೀನು ನನ್ನ ಮನಸ್ಸಿನಲ್ಲಿಯೇ ನೆಲೆಸಿರುವುದರಿಂದ ನಿನ್ನ ನೆನಪುಗಳಿಂದ ವಿಚಲಿತಳಾಗಿ ಎಲ್ಲಿ ಓಡಬೇಕೆಂದು ಬಯಸಿದರೂ ಓ ನನ್ನ ಗೆಳೆಯ, ನೀನು ನನ್ನ ದಾರಿಗೆ ಅಡ್ಡ ಬರುತ್ತೀಯೇ. ಇದೆಲ್ಲ ನನ್ನ ಮುಂದೆ ನವಿಲು ಗರಿಗಳನ್ನು ನೋಡುತ್ತಿದ್ದಂತೆ ಈ ಹುಡುಗಿ ಥಟ್ಟನೆ ಥರ ನಡುಗತೊಡಗಿದಳು. ಕೆಲವು ಸಲ ಅವಳು ಚಿಕ್ಕ ಶಂಖಗಳ ಸರವನ್ನು ನೋಡಿದಾಗ ಕಣ್ಣೀರು ಸುರಿಸಿ ಗಟ್ಟಿಯಾಗಿ ಅಳುತ್ತಾಳೆ. ಈ ಬಡಪಾಯಿ ಹುಡುಗಿಯ ಹೃದಯದಲ್ಲಿ ಯಾವ ನವೀನ ಪ್ರೇಮ ವೇಷದ ಪ್ರಭಾವವು ಪ್ರವೇಶವಾಗಿದೆಯೋ ನನಗೆ ತಿಳಿಯದು. ರಂಗದ ಮೇಲೆ ಅದ್ಭುತವಾದ ಮತ್ತು ಹಿಂದೆಂದೂ ಕಂಡಿಲ್ಲದ ನರ್ತನವನ್ನು ಸೃಷ್ಟಿಸುವಂತಹ ನಾಟ್ಯ ಮನೋಧರ್ಮವನ್ನು ಅವಳಲ್ಲಿ ಅದು ಪ್ರಚೋದಿಸಿದೆ. ಇದೆಲ್ಲ ಪ್ರೇಮಾವೇಶದ ಪ್ರೀತಿಯ ಗುಣಗಳು ಯಾವುವು ಎಂದು ರಾಮಾನಂದರಾಯರು ಪ್ರಶ್ನಿಸಿದರು. ಅದಕ್ಕೆ ರೂಪ ಗೋಸ್ವಾಮಿಗಳು ಹೀಗೆ ಉತ್ತರಿಸಿದರು. ಇದು ಕೃಷ್ಣನನ್ನು ಕುರಿತ ಪ್ರೇಮಾವೇಶದ ಪ್ರೀತಿಯ ಸ್ವಭಾವ. ನನ್ನ ಪ್ರೀತಿಯ ಸುಂದರವಾದ ಗೆಳತಿ, ನಂದ ಮಹಾರಾಜನ ಪುತ್ರನೂ ದೇವೋತ್ತಮನೂ ಆದ ಕೃಷ್ಣನನ್ನು ಕುರಿತು ಯಾರಾದರೂ ಪ್ರೇಮವನ್ನು ಬೆಳೆಸಿಕೊಂಡರೆ ಆ ಪ್ರೇಮದ ಎಲ್ಲಾ ಸಿಹಿ ಮತ್ತು ಕಹಿ ಪ್ರಭಾವಗಳು ಅವನ ಹೃದಯದಲ್ಲಿ ಅಭಿವ್ಯಕ್ತವಾಗುತ್ತವೆ. ದೇವೋತ್ತಮನನ್ನು ಕುರಿತ ಅಂತಹ ಪ್ರೇಮವು 2 ಬಗೆಯಲ್ಲಿ ಕೆಲಸ ಮಾಡುತ್ತದೆ. ದೇವೋತ್ತಮನನ್ನು ಕುರಿತ ಪ್ರೇಮದ ವಿಷಮಯವಾದ ಪರಿಣಾಮಗಳು ಸರ್ಪದ ತೀಕ್ಷ್ಣವಾದ ಮತ್ತು ಹೊಸದಾದ ವಿಷವನ್ನು ಸೋಲಿಸುತ್ತವೆ. ಆದರೂ ಏಕಕಾಲದಲ್ಲಿ ದಿವ್ಯ ಆನಂದವು ಧಾರೆಯಾಗಿ ಸುರಿದು ಸರ್ಪದ ವಿಷಮಯ ಪರಿಣಾಮಗಳನ್ನು ಸೋಲಿಸುವುದಲ್ಲದೆ ವ್ಯಕ್ತಿಯ ತಲೆಯ ಮೇಲೆ ಸುರಿದ ಅಮೃತ ಧಾರೆಯ ಪರಿಣಾಮವಾದ ಸಂತೋಷವನ್ನು ಸೋಲಿಸುತ್ತದೆ. ವಿಷಮಯವಾದದ್ದಕ್ಕೂ ಅಮೃತಮಯವಾದದ್ದಕ್ಕೂ ಏಕಕಾಲದಲ್ಲಿ ಇದು ಇಮ್ಮಡಿ ಪರಿಣಾಮಕಾರಿಯಾಗಿದೆ.
ಎಂದು ಪರಿಗಣಿಸಲಾಗಿದೆ. ಒಂದೇ ಸತಿ ಅದು ಸಂತೋಷ ಮತ್ತೆ ದುಃಖ ಎರಡು ಆ, ಈ ಕೃಷ್ಣ ಪ್ರೇಮ. ರಾಮಾನಂದ ರಾಯರು ಮತ್ತಷ್ಟು ಪ್ರಶ್ನಿಸಿದರು. ದೇವೋತ್ತಮನನ್ನು ಕುರಿತ ಪ್ರೇಮವನ್ನು ಜಾಗೃತಗೊಳಿಸುವ ಸಹಜ ಲಕ್ಷಣಗಳು ಯಾವುವು? ಅದಕ್ಕೆ ರೂಪಗೋಸ್ವಾಮಿ ಉತ್ತರಿಸಿದರು. ದೇವೋತ್ತಮನನ್ನು ಕುರಿತ ಪ್ರೇಮದ ಸಹಜ ಲಕ್ಷಣಗಳು ಇವು: ವ್ಯಕ್ತಿಯು ತನ್ನ ಪ್ರೀತಿ ಪಾತ್ರಳಿಂದ ಪ್ರಶಂಸೆಯನ್ನು ಕೇಳಿದಾಗ ಬಾಹ್ಯವಾಗಿ ತಟಸ್ಥನಾಗಿ ಉಳಿದರೂ ಹೃದಯಾಂತರಾಳದಲ್ಲಿ ನೋವನ್ನು ಅನುಭವಿಸುತ್ತಾನೆ. ತನ್ನ ಪ್ರೀತಿ ಪಾತ್ರಳು ನಿಂದನೆಯನ್ನು ಮಾಡಿದಾಗ ಅದನ್ನು ಪರಿಹಾಸವೆಂದು ಭಾವಿಸಿ ಸಂತೋಷ ಪಡುತ್ತಾನೆ. ತನ್ನ ಪ್ರೇಯಸಿಯಲ್ಲಿ ದೋಷಗಳನ್ನು ಕಂಡಾಗ ಅವನ ಪ್ರೀತಿಯು ಕ್ಷೀಣಿಸುವುದಿಲ್ಲ ಅಥವಾ ಅವಳ ಸದ್ಗುಣಗಳು ಅವನ ಸ್ವಯಂ ಸ್ಫೂರ್ತ ಪ್ರೇಮವನ್ನು ವರ್ಧಿಸುವುದಿಲ್ಲ. ಹೀಗೆ ಸ್ವಯಂ ಸ್ಫೂರ್ತವಾದ ಪ್ರೇಮವು ಎಲ್ಲಾ ಸನ್ನಿವೇಶಗಳಲ್ಲೂ ಮುಂದುವರಿಯುತ್ತವೆ. ದೇವೋತ್ತಮನನ್ನು ಕುರಿತ ಸ್ವಯಂ ಸ್ಫೂರ್ತವಾದ ಪ್ರೇಮವು ಹೃದಯದೊಳಗೆ ಕಾರ್ಯ ಮಾಡುವುದು ಹೀಗೆ. ಇದೆಲ್ಲ ಬಹಳ ಆಳವಾದ ಇದೆಲ್ಲ ಬೇಡ ಅನ್ಸುತ್ತೆ. ನೂರ 56. ಶ್ರೀರಾಮಾನಂದ ರಾಯರು ಮತ್ತು ವಿಚಾರಿಸಿದರು. ನೀವು ವೃಂದಾವನವನ್ನು, ದಿವ್ಯ ಮುರಳಿಯ ನಾದವನ್ನು, ರಾಧಾಕೃಷ್ಣರ ನಡುವಣ ಸಂಬಂಧವನ್ನು ಹೇಗೆ ವರ್ಣಿಸಿದ್ದೀರಿ? ದಯವಿಟ್ಟು ಇದನ್ನೆಲ್ಲ ನನಗೆ ತಿಳಿಸಿ, ಏಕೆಂದರೆ ನಿಮ್ಮ ಕಾವ್ಯ ಸಾಮರ್ಥ್ಯವು ಅದ್ಭುತವಾಗಿದೆ. ರಾಮಾನಂದ ರಾಯರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ರೂಪಗೋಸ್ವಾಮಿಯವರು ಸಾವಧಾನವಾಗಿ ಅವರ ಪ್ರಶ್ನೆಗಳಿಗೆ ಉತ್ತರಿಸಲಾರಂಭಿಸಿದರು. ಈ ತರ ಬಹಳ ಆಳವಾದ ವಿಷಯಗಳ ವರ್ಣನೆ ಇದು ವಿದಗ್ಧ ಮಾಧವ. ಇದೆಲ್ಲ ನಾವೇ ನಮ್ಮ ಸ್ವಾಧ್ಯಾಯ ಇದು. ಇದನ್ನ ಎಲ್ಲರ ಜೊತೆ ಓದಿ ಚರ್ಚಿಸುವಂತ ವಿಷಯಗಳಲ್ಲ ಇದು. ಚೈತನ್ಯ ಮಹಾಪ್ರಭುಗಳು ಅದನ್ನ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ನಾವು ಅವರ ಹೆಜ್ಜೆ ಗುರುತುಗಳಲ್ಲಿ ನಡಿಬೇಕು. ಅದಕ್ಕೆ ನಾ ಹೇಳಿದೆ, ಅಂತ್ಯಲೀಲೆಯಲ್ಲಿ ಬಹಳ ವಿಷಯಗಳನ್ನ ನಾವು ಎಲ್ಲರೊಂದಿಗೆ ಚರ್ಚಿಸೋಕ್ಕಾಗೋದಿಲ್ಲ. ರೂಪಗೋಸ್ವಾಮಿಯವರು ವಾಚನ ಮಾಡಿದ ಈ ಶ್ಲೋಕಗಳನ್ನು ಕೇಳಿದ ನಂತರ ಶ್ರೀರಾಮಾನಂದ ರಾಯರು ಹೇಳಿದರು. 172. ನಿಮ್ಮ ಕಾವ್ಯಾಭಿವ್ಯಕ್ತಿಯು ನಿರಂತರ ಅಮೃತ ಧಾರೆಯಂತಿದೆ. ಎರಡನೆಯ ನಾಟಕದ ನಾಂದಿ ಶ್ಲೋಕಗಳನ್ನು ದಯವಿಟ್ಟು ನನಗೆ ಶ್ರವಣ ಮಾಡಿಸಿ. ರೂಪಗೋಸ್ವಾಮಿಯವರು ಹೇಳಿದರು. ಸೂರ್ಯನ ಉಜ್ವಲ ಬೆಳಕಿನಂತಿರುವ ನಿಮ್ಮ ಸಮ್ಮುಖದಲ್ಲಿ ನಾನು ಕ್ಷುದ್ರವಾದ ಮಿಣುಕು ಹುಳದ ಬೆಳಕಿನಂತಿದ್ದೇನೆ. ನಿಮ್ಮ ಎದುರು ಬಾಯಿ ತೆರೆಯುವುದೇ ನನ್ನ ಉದ್ದಟತನವಾದೀತು. ಇದನ್ನು ಹೇಳಿದ ಮೇಲೆ ಅವರು ಲಲಿತಾ ಮಾಧವದ ನಾಂದಿ ಶ್ಲೋಕವನ್ನು ವಾಚನ ಮಾಡಿದರು. ಸುಂದರವಾದ ಚಂದ್ರನಂತಿರುವ ಮುಕುಂದನ ಮಹಿಮೆಗಳು ಕಮಲ ಮುಖಿಯರಾದ ರಾಕ್ಷಸರ ಪತ್ನಿಯರಿಗೂ, ಚಕ್ರವಾಕ ಪಕ್ಷಿಗಳಂತೆ ಹೊಳೆಯುವ ಅವರ ಉನ್ನತ ಕುಚಗಳಿಗೂ ಖೇದವನ್ನು ಉಂಟು ಮಾಡಲಿ. ಆದರೆ ಅದೇ ಮಹಿಮೆಗಳು ಚಕೋರ ಪಕ್ಷಿಗಳಂತಿರುವ ಅವನ ಎಲ್ಲ ಭಕ್ತರಿಗೂ ಆನಂದದಾಯಕವಾಗಿವೆ. ಆ ಮಹಿಮೆಗಳು ನಿಮಗೆಲ್ಲರಿಗೂ ಚಿರಕಾಲ ಆನಂದವನ್ನು ನೀಡಲಿ. ರಾಮಾನಂದ ರಾಯರು ಎರಡನೆಯ ನಾಂದಿ ಶ್ಲೋಕವನ್ನು ಕುರಿತು ಮತ್ತೆ ಕೇಳಿದಾಗ ರೂಪಗೋಸ್ವಾಮಿಯವರು ಸ್ವಲ್ಪ ಮಟ್ಟಿಗೆ ಸಂಕೋಚದಿಂದಲೇ ಓದಲಾರಂಭಿಸಿದರು. ಸಚೀನಂದನನೆಂದು ಪ್ರಖ್ಯಾತನಾಗಿರುವ ಚಂದ್ರನಂತಿರುವ ದೇವೋತ್ತಮ ಪರಮ ಪುರುಷನು ತನ್ನನ್ನು ಕುರಿತ ಭಕ್ತಿಪೂರ್ವಕ ಪ್ರೇಮವನ್ನು ಈ ಭೂಮಿಯಲ್ಲಿ ಪ್ರಸಾರ ಮಾಡಲು ಅವತರಿಸಿದ್ದಾನೆ. ಅವನು ಬ್ರಾಹ್ಮಣ ಕುಲದ ಅಧಿರಾಜ. ಅವನ ಅಜ್ಞಾನವೆಂಬ ಎಲ್ಲಾ ಕತ್ತಲನ್ನು ತೊಡೆದು ಹಾಕಬಲ್ಲ. ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರ ಮನಸ್ಸನ್ನು ನಿಯಂತ್ರಿಸಬಲ್ಲ. ಉದಯಿಸುತ್ತಿರುವ ಆ ಚಂದ್ರನು ನಮ್ಮೆಲ್ಲರಿಗೂ ಮಂಗಳವನ್ನುಂಟು ಮಾಡಲಿ. ಈ ಶ್ಲೋಕವನ್ನು ಕೇಳಿದಾಗ ಚೈತನ್ಯ ಮಹಾಪ್ರಭುಗಳಿಗೆ ಆಂತರ್ಯದಲ್ಲಿ ಮಹದಾನಂದವಾದರೂ ಬಹಿರಂಗದಲ್ಲಿ ಕೋಪಗೊಂಡಂತೆ ನುಡಿದರು. ಪ್ರಭು ಕೃಷ್ಣನ ಲೀಲೆಗಳ ರಸಗಳನ್ನು ಕುರಿತು ನೀವು ಮಾಡಿದ ಸರ್ವೋನ್ನತವಾದ ಕಾವ್ಯಾತ್ಮಕ ವರ್ಣನೆಗಳು ಅಮೃತ ಸಾಗರದಂತಿವೆ. ಆದರೆ ನನ್ನನ್ನು ಕುರಿತ ಮಿಥ್ಯಾಸ್ತುತಿಯನ್ನು ಅದರಲ್ಲಿ ಏಕೆ ಸೇರಿಸಿದ್ದೀರಿ? ಅದು ಜುಗುಪ್ಸೆ ಉಂಟು ಮಾಡುವ ಒಂದು ಹನಿ ಹುಳಿಯಂತಿದೆ. ರಾಮಾನಂದ ರಾಯರು ಹೀಗೆ ಆಕ್ಷೇಪಿಸಿದರು. ಅದು ಹುಳಿಯಲ್ಲವೇ ಅಲ್ಲ. ಅವರ ಸರ್ವೋನ್ನತ ಕಾವ್ಯಾಭಿವ್ಯಕ್ತಿಯ ಅಮೃತದಲ್ಲಿ ಒಂದು ತುಣುಕು ಕರ್ಪೂರವನ್ನು ಹಾಕಿದ್ದಾರೆ ಅಷ್ಟೇ. ಚೈತನ್ಯ ಮಹಾಪ್ರಭುಗಳು ನುಡಿದರು. ನನ್ನ ಪ್ರೀತಿಯ ರಾಮಾನಂದ ರಾಯರೇ, ಈ ಕಾವ್ಯಾಭಿವ್ಯಕ್ತಿಯನ್ನು ಕೇಳಿ ನೀವು ಉಲ್ಲಾಸಗೊಂಡಿದ್ದೀರಿ. ಆದರೆ ಅದನ್ನು ಕೇಳಲು ನನಗೆ ನಾಚಿಕೆ ಆಗುತ್ತದೆ. ಏಕೆಂದರೆ ಜನಸಾಮಾನ್ಯರು ಈ ಶ್ಲೋಕದ ವಸ್ತುವನ್ನು ಕೇಳಿ ಪರಿಹಾಸ ಮಾಡುತ್ತಾರೆ. ರಾಮಾನಂದ ರಾಯರು ಹೇಳಿದರು. ಪರಿಹಾಸ ಮಾಡುವುದರ ಬದಲು ಜನಸಾಮಾನ್ಯರು ಅಂತಹ ಕಾವ್ಯವನ್ನು ಶ್ರವಣ ಮಾಡಿ ಅಮಿತಾನಂದವನ್ನು ಅನುಭವಿಸುತ್ತಾರೆ. ಏಕೆಂದರೆ ಆರಂಭದಲ್ಲಿ ಆರಾಧ್ಯ ದೈವವನ್ನು ಸ್ಮರಿಸುವುದರಿಂದ ಮಹಾ ಸೌಭಾಗ್ಯವನ್ನು ಆವಾಹಿಸಿದಂತಾಗುತ್ತದೆ. ರಾಮಾನಂದ ರಾಯರು ಪ್ರಶ್ನಿಸಿದರು. ಶೈಲಿಯ ಯಾವ ಉಪವಿಭಾಗದ ಮೂಲಕ ಪಾತ್ರಗಳು ಪ್ರವೇಶ ಮಾಡುತ್ತವೆ? ನಾಗರೂಪ ಗೋಸ್ವಾಮಿಯರು ವಿಶೇಷವಾಗಿ ಈ ವಿಷಯವನ್ನು ಕುರಿತು ಮಾತನಾಡಲಾರಂಭಿಸಿದರು.
ಅನಾಗರಿಕ ಜನರ ರಾಜನನ್ನು ಕಂಸ ಕೊಂದ ಮೇಲೆ ಕಲಾನಿಧಿಯಾದ ಪ್ರಭು ಕೃಷ್ಣನು ರಂಗಸ್ಥಳದಲ್ಲಿ ನರ್ತನ ಮಾಡುತ್ತಾ ಎಲ್ಲ ದಿವ್ಯ ಗುಣಗಳಿಂದ ಶೋಭಿತಳಾದ ಶ್ರೀಮತಿ ರಾಧಾರಾಣಿಯ ಪಾಣಿಗ್ರಹಣವನ್ನು ಯೋಗ್ಯ ಸಮಯದಲ್ಲಿ ಮಾಡುತ್ತಾನೆ. ಈ ಪ್ರಸ್ತಾವನೆಯನ್ನು ರಂಗ ಪರಿಭಾಷೆಯಲ್ಲಿ ಉದ್ ಉದ್ ಉದ್ಘಾತ್ಯಕ ಉದ್ಘಾತ್ಯಕ ಎಂದು ಕರೆಯುತ್ತಾರೆ. ಇಡೀ ದೃಶ್ಯವನ್ನು ವೀಥಿ ಎಂದು ಕರೆಯುತ್ತಾರೆ. ನಾಟಕೀಯ ಅಭಿವ್ಯಕ್ತಿಯಲ್ಲಿ ನೀವು ಎಷ್ಟೊಂದು ಪರಿಣತರಾಗಿದ್ದೀರೆಂದರೆ ನಿಮ್ಮೆದುರು ನಾನು ಹೇಳುವ ಪ್ರತಿ ಹೇಳಿಕೆಯು ಉದ್ದಟತನವೆಂಬ ಒಂದು ಸಮುದ್ರದ ಅಲೆಯಂತಿದೆ. ಅಸ್ಪಷ್ಟವಾದ ಶಬ್ದವೊಂದನ್ನು ವಿವರಿಸಲು ಸಾಮಾನ್ಯವಾಗಿ ಜನರು ಅದನ್ನು ಬೇರೆ ಶಬ್ದಗಳ ಜೊತೆಗೆ ಸೇರಿಸುತ್ತಾರೆ. ಅಂತಹ ಪ್ರಯತ್ನವನ್ನು ಉದ್ಘಾತ್ಯಕ ಎಂದು ಕರೆಯುತ್ತಾರೆ. ನಾಟಕದ ವಿವಿಧ ಭಾಗಗಳನ್ನು ಕುರಿತು ಹೇಳುವಂತೆ ರೂಪ ಗೋಸ್ವಾಮಿಯವರನ್ನು ರಾಮಾನಂದ ರಾಯರು ಕೇಳಿದಾಗ ರೂಪ ಗೋಸ್ವಾಮಿಯವರು ತಮ್ಮ ಲಲಿತ ಮಾಧವದಿಂದ ಸಂಕ್ಷೇಪವಾಗಿ ಉದ್ಧರಿಸಿದರು. ಇದನ್ನು ಕೂಡ ನಾನು ಓದೋದಿಲ್ಲ. 192. ಇದನ್ನು ಕೇಳಿದ ಮೇಲೆ ರಾಮಾನಂದ ರಾಯರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳಲ್ಲಿ ರೂಪ ಗೋಸ್ವಾಮಿಯವರ ಅತ್ಯುತ್ಕೃಷ್ಟ ಕಾವ್ಯಾಭಿವ್ಯಕ್ತಿಯನ್ನು ಸಮರ್ಪಿಸುತ್ತಾ 1000 ಬಾಯಿ ಇರುವವರ ಹಾಗೆ ಅದನ್ನು ಪ್ರಶಂಸೆ ಮಾಡಲು ಪ್ರಾರಂಭಿಸಿದರು. ರಾಮಾನಂದ ರಾಯರು ಹೇಳಿದರು, ಇದು ಕೇವಲ ಕಾವ್ಯ ನಿರೂಪಣೆಯಲ್ಲ, ಇದು ನಿರಂತರವಾದ ಅಮೃತಧಾರೆ. ದಿಟದಲ್ಲಿ ಇದು ಸಮಸ್ತ ಆತ್ಯಂತಿಕ ಸಾಕ್ಷಾತ್ಕಾರದ ಸಾರವಾಗಿದ್ದು ನಾಟಕಗಳ ರೂಪದಲ್ಲಿ ಅಭಿವ್ಯಕ್ತವಾಗಿದೆ. ರೂಪ ಗೋಸ್ವಾಮಿಯವರು ಮಾಡಿದ ಅದ್ಭುತ ವರ್ಣನೆಗಳು ಪ್ರೇಮ ಪ್ರಸಂಗಗಳನ್ನು ಅಭಿವ್ಯಕ್ತಪಡಿಸಲು ಮಾಡಿದ ಶ್ರೇಷ್ಠ ಏರ್ಪಾಡುಗಳಾಗಿವೆ. ಅವನ್ನು ಕೇಳಿ ಪ್ರತಿಯೊಬ್ಬರ ಹೃದಯ ಮತ್ತು ಕಿವಿಗಳು ದಿವ್ಯಾನಂದದ ಸುಳಿಯಲ್ಲಿ ಧುಮುಕುತ್ತವೆ. ಈ ಪುಸ್ತಕಗಳನ್ನೆಲ್ಲ ಗ್ರಂಥಗಳನ್ನ ಓದೋ ಪರಿಪಕ್ವತೆಯ ಹಂತಕ್ಕೆ ನಾವು ಬಂದರೆ ಆಗ ಇದರ ದಿವ್ಯಾನಂದವನ್ನ ನಾವು ಕೂಡ ಸವಿಬಹುದು. ಈಗ ನಮಗೆ ಅದು ಅರ್ಥವಾಗದೇ ಇರುವುದು. ಬಿಲ್ಲುಗಾರನ ಬಾಣವಾಗಲಿ ಅಥವಾ ಕವಿಯ ಕಾವ್ಯವಾಗಲಿ ಹೃದಯಕ್ಕೆ ನಾಟಿ ತಲೆಯು ತೂಗುವಂತೆ ಮಾಡದಿದ್ದರೆ ಏನು ಪ್ರಯೋಜನ? ನಿಮ್ಮ ಕೃಪೆ ಇಲ್ಲದಿದ್ದರೆ ಸಾಧಾರಣ ಜೀವಿಯು ಅಂತಹ ಕಾವ್ಯಾಭಿವ್ಯಕ್ತಿಯನ್ನು ಬರೆಯುವುದು ಅಸಾಧ್ಯ. ನೀವು ಅವರಿಗೆ ಶಕ್ತಿಯನ್ನು ಕೊಟ್ಟಿದ್ದೀರಿ ಎನ್ನುವುದು ನನ್ನ ಊಹೆ. ರಾಮಾನಂದ ರಾಯರು ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳು ಉತ್ತರಿಸಿದರು, ನಾನು ರೂಪ ಗೋಸ್ವಾಮಿ ಅವರನ್ನು ಪ್ರಯಾಗದಲ್ಲಿ ಭೇಟಿ ಮಾಡಿದ್ದೆ. ತಮ್ಮ ಗುಣಗಳಿಂದ ಅವರು ನನ್ನನ್ನು ಆಕರ್ಷಿಸಿ ಸಂತುಷ್ಟಗೊಳಿಸಿದ್ದರು. ನೋಡಿ, ಇದು ಬಹಳ ಮುಖ್ಯವಾದದ್ದು. ಗುರುಗಳು ನಮ್ಮಿಂದ ಪ್ರಸನ್ನರಾದರೆ ಆಗ ಎಲ್ಲಾ ಅತ್ಯದ್ಭುತವಾದ ಗುಣಗಳು ನಮ್ಮಲ್ಲಿ ಕಾಣಿಸ್ಕೊಳ್ಳುತ್ತವೆ. ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿ ಅವರ ಗುಣಗಳಿಂದ ಅವರು ನನ್ನನ್ನು ಆಕರ್ಷಿಸಿ ಸಂತುಷ್ಟಗೊಳಿಸಿದ್ದರು. ನಮ್ಮ ಗುಣಗಳಿಂದ ನಾವು ನಮ್ಮ ಗುರುಗಳನ್ನ ನಮ್ಮೆಡೆಗೆ ಆಕರ್ಷಿಸಿ ಅವರನ್ನು ಸಂತುಷ್ಟಗೊಳಿಸಬೇಕು. ಗುರುಗಳನ್ನು ಸಂತುಷ್ಟಗೊಳಿಸೋದು ಅಂದ್ರೆ ಏನು? ಗುರುಗಳು ಇದ್ದಾಗ ಅವರು ಮುಂದೆ ನಿಂತ್ಕೊಂಡು ಕೆಲ್ಸಕ್ಕೆ ಬಾರ್ದ ಇದ್ದೆಲ್ಲ ಮಾತಾಡೋದು, ತಮ್ಮನ್ನು ತಾವು ಹೊಗಳ್ಕೊಳ್ಳೋದು ಅಲ್ಲ. ಎಷ್ಟು ಹಿಂದೆ ಇರಕ್ಕಾಗತ್ತೋ ಅಷ್ಟು ಹಿಂದೆ ಇದ್ದು ಏನೇನು ಸೇವೆ ಮಾಡಬೇಕೋ ಎಲ್ಲವನ್ನು ಸದ್ದಿಲ್ಲದೆ ಮಾಡೋದು, ಅವರ ವಾಣಿಯನ್ನ ಶ್ರವಣ ಮಾಡೋದು, ಅದನ್ನ ನಮ್ಮ ಜೀವನದಲ್ಲಿ ಅದೇ ನಮ್ಮ ಜೀವನದ ಗುರಿಯಾಗಿ ಇರಿಸ್ಕೊಳ್ಳೋದು. ಈ ರೀತಿ ಯಾವ ಭಕ್ತ ಜೀವನ ನಡೆಸ್ತಾನೋ ಅವನು ಗುರುಗಳನ್ನ ಪ್ರಸನ್ನ ಪಡಿಸ್ತಾನೆ. ಗುರುಗಳ ಮುಂದೆನೆ ಹೋಗಿ ನಿಂತ್ಕೊಂಡು ನಾವು ಹೇಳ್ಬೇಕಾಗಿಲ್ಲ, ನಾನು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ. ಅದು ಎಲ್ಲ ಪರಮಾತ್ಮನ ಮೂಲಕ ಎಲ್ಲಾ ಗುರುಗಳಿಗೆ ತಲುಪುತ್ತೆ. ಗುರುಗಳು ತಮ್ಮ ಅನುಗ್ರಹವನ್ನು ಕೊಟ್ಟು ಬಿಡ್ತಾರೆ. ಗುರುಗಳ ಅನುಗ್ರಹ ಸಿಗೋದು ಬಹಳ ಸುಲಭ. ಸುಮ್ನ ಅವರ ಆದೇಶವನ್ನ ಪಾಲನೆ ಮಾಡಕ್ಕೆ ಪ್ರಯತ್ನ ಮಾಡೋದ್ರಿಂದಲೇ ಆ ಒಂದು ಕೃಪೆ ನಮಗೆ ಲಭ್ಯವಾಗುತ್ತೆ. ಅದು ಆಗ್ಲೇ ಅದು ಆ ಪ್ರಯತ್ನದಲ್ಲೇ ಕೃಪೆ ಅಡಗಿದೆ. ಸುಮ್ಮನೆ ಪ್ರಯತ್ನ ಮಾಡಿದ್ರೆ ಕೃಪೆ ಸಿಕ್ಬಿಡುತ್ತೆ. ಇನ್ನೇನು ಯಾರ ಮುಂದೇನು ಹೋಗಿ ಹೇಳ್ಬೇಕಲ್ಲ, ಏನು ಮಾಡೋ ಅವಶ್ಯಕತೆ ಇಲ್ಲ. ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿಯರ ದಿವ್ಯ ಕಾವ್ಯದಲ್ಲಿರುವ ರೂಪಕ ಮುಂತಾದ ಸಾಹಿತ್ಯಾಲಂಕಾರಗಳನ್ನು ಪ್ರಶಂಸಿಸಿದರು. ಅಂತ ಕಾವ್ಯ ಲಕ್ಷಣಗಳಿಲ್ಲದೆ ದಿವ್ಯ ರಸಗಳನ್ನು ಬೋಧಿಸುವ ಸಂಭಾವ್ಯತೆಯೇ ಇಲ್ಲ ಎಂದು ಅವರು ಹೇಳಿದರು. ನಮ್ಮ ಆಚಾರ್ಯರೆಲ್ಲರೂ ಮಹಾ ಪಂಡಿತರು, ಕವಿಗಳು. ದೇವೋತ್ತಮನ ಭಾವ ಪೂರ್ಣ ಪ್ರೇಮದಿಂದ ಕೂಡಿರುವ ವೃಂದಾವನ ಲೀಲೆಗಳನ್ನು ರೂಪ ಗೋಸ್ವಾಮಿಯವರು ನಿರಂತರವಾಗಿ ವರ್ಣಿಸಲು ಅನುವಾಗುವಂತೆ ಆಶೀರ್ವದಿಸಬೇಕೆಂದು ಚೈತನ್ಯ ಮಹಾಪ್ರಭುಗಳು ತಮ್ಮ ಆಪ್ತ ಒಡನಾಡಿಗಳನ್ನು ಪ್ರಾರ್ಥಿಸಿದರು. ವೈಷ್ಣವರು ಕೂಡ ಕೃಪೆ ತೋರ್ಬೇಕು ಅಂತ ಚೈತನ್ಯ ಮಹಾಪ್ರಭುಗಳು ಎಲ್ಲರಿಗೂ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಆಶೀರ್ವಾದವನ್ನು ಕೊಡಿ. ಚೈತನ್ಯ ಮಹಾಪ್ರಭುಗಳು ಹೇಳಿದರು, ರೂಪ ಗೋಸ್ವಾಮಿಯವರ ಅಣ್ಣ ಸನಾತನ ಗೋಸ್ವಾಮಿ ಎನ್ನುವರು ಎಂತಹ ಬುದ್ಧಿವಂತರು ಮತ್ತು ವಿದಗ್ಧ ವಿದ್ವಾಂಸರು ಎಂದರೆ ಅವರಿಗೆ ಸಮಾನವಾದವರು ಯಾರೂ ಇಲ್ಲ. ಚೈತನ್ಯ ಮಹಾಪ್ರಭುಗಳು ರಾಮಾನಂದ ರಾಯರಿಗೆ ಹೇಳಿದರು, ಸನಾತನ ಗೋಸ್ವಾಮಿಯವರ ಐಹಿಕ ಸಂಬಂಧಗಳ ತ್ಯಾಗವು
ಎಲ್ಲ ನಿಮ್ಮದರ ಹಾಗೇ ಇದೆ. ದೈನ್ಯ, ವೈರಾಗ್ಯ ಮತ್ತು ಉತ್ಕೃಷ್ಟ ಪಾಂಡಿತ್ಯ ಅವರಲ್ಲಿ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿವೆ. ಈ ಇಬ್ಬರು ಸೋದರರಿಗೂ ವೃಂದಾವನಕ್ಕೆ ಹೋಗಿ ಭಕ್ತಿ ಸಾಹಿತ್ಯವನ್ನು ವಿಸ್ತರಿಸಲು ನಾನು ಶಕ್ತಿಯನ್ನು ಕೊಟ್ಟೆ. ಚೈತನ್ಯ ಮಹಾಪ್ರಭುಗಳೇ ಶ್ರೀಲ ರಾಮಾನಂದ ರಾಯರು ಹೀಗೆ ಉತ್ತರಿಸಿದರು. ನನ್ನ ಪ್ರಭು, ನೀವು ದೇವೋತ್ತಮ ಪರಮ ಪುರುಷರು. ನೀವು ಇಚ್ಛಿಸಿದರೆ ಒಂದು ಮರದ ಬೊಂಬೆಯನ್ನು ಕೂಡ ನರ್ತಿಸುವಂತೆ ಮಾಡುತ್ತೀರಿ. ನನ್ನ ಬಾಯಿನ ಮೂಲಕ ನೀವು ಪ್ರಚುರಪಡಿಸಿದ ದಿವ್ಯ ರಸಗಳನ್ನು ಕುರಿತ ಸತ್ಯಗಳು ಎಲ್ಲ ಶ್ರೀಲ ರೂಪ ಗೋಸ್ವಾಮಿ ಅವರ ಬರವಣಿಗೆಯಲ್ಲಿ ವಿವರಿಸಲ್ಪಟ್ಟಿರುವುದನ್ನು ನಾನು ನೋಡಿದೆ. ನಿಮ್ಮ ಭಕ್ತರ ಬಗೆಗಿರುವ ನಿಮ್ಮ ಅವ್ಯಾಜ ಕರುಣೆಯಿಂದಾಗಿ ಬೃಂದಾವನದಲ್ಲಿನ ದಿವ್ಯ ಲೀಲೆಗಳನ್ನು ವರ್ಣಿಸಲು ನೀವು ಬಯಸಿದ್ದೀರಿ. ಇದನ್ನು ಮಾಡಲು ಶಕ್ತಿಯನ್ನು ಪಡೆಯುವ ಯಾರೇ ಆಗಲಿ ಸಮಸ್ತ ಜಗತ್ತನ್ನೇ ನಿಮ್ಮ ಪ್ರಭಾವದಡಿಯಲ್ಲಿ ತರಲು ಸಮರ್ಥನಾಗುತ್ತಾನೆ. ಅನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿ ಅವರನ್ನು ಆಲಂಗಿಸಿದರು ಮತ್ತು ಅಲ್ಲಿ ಸೇರಿದ್ದ ಎಲ್ಲಾ ಭಕ್ತರ ಪಾದಕಮಲಗಳಿಗೂ ಪ್ರಾರ್ಥನೆಗಳನ್ನು ಸಲ್ಲಿಸಲು ಹೇಳಿದರು. ಪ್ರತಿಯಾಗಿ ಅದ್ವೈತ ಆಚಾರ್ಯ ನಿತ್ಯಾನಂದ ಪ್ರಭು ಮತ್ತು ಇತರ ಎಲ್ಲಾ ಭಕ್ತರು ರೂಪ ಗೋಸ್ವಾಮಿಯವರನ್ನು ಆಲಂಗಿಸುವ ಮೂಲಕ ತಮ್ಮ ಅವ್ಯಾಜ ಕರುಣೆಯನ್ನು ತೋರಿದರು. ಶ್ರೀಲ ರೂಪ ಗೋಸ್ವಾಮಿಯವರ ವಿಶೇಷ ಗುಣಗಳನ್ನು, ಅವರ ಬಗೆಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ತೋರಿಸಿದ ವಿಶೇಷ ಕೃಪೆಯನ್ನು ಕಂಡು ಎಲ್ಲಾ ಭಕ್ತರು ಆಶ್ಚರ್ಯಚಕಿತರಾದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಎಲ್ಲಾ ಶಿಷ್ಯರೊಡನೆ ಆ ಸ್ಥಳದಿಂದ ಹೊರಟು ಹೋದ ಮೇಲೆ ಹರಿದಾಸ ಠಾಕೂರರು ಶ್ರೀಲ ರೂಪ ಗೋಸ್ವಾಮಿಯವರನ್ನು ಆಲಂಗಿಸಿದರು. ಹರಿದಾಸ ಠಾಕೂರರು ಹೀಗೆ ಅವರಿಗೆ ಹೇಳಿದರು, ನಿಮ್ಮ ಸೌಭಾಗ್ಯಕ್ಕೆ ಎಲ್ಲೆಯೇ ಇಲ್ಲ. ನೀವು ವರ್ಣಿಸಿದ್ದರ ಮಹಿಮೆಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು. ರೂಪ ಗೋಸ್ವಾಮಿಯವರು ಹೇಳಿದರು, ನನಗೆ ಏನೂ ಗೊತ್ತಿಲ್ಲ. ಚೈತನ್ಯ ಮಹಾಪ್ರಭುಗಳು ನನ್ನಿಂದ ನುಡಿಸಿದ ದಿವ್ಯ ಶಬ್ದಗಳನ್ನಷ್ಟೇ ನಾನು ನುಡಿಯಬಲ್ಲೆ. ಅದ್ಭುತ. ನಾನು ಅತ್ಯಂತ ಮಟ್ಟದವನಾದರೂ ಮತ್ತು ಏನೂ ತಿಳುವಳಿಕೆ ಇಲ್ಲದವನಾದರೂ ಭಕ್ತಿ ಸೇವೆಯನ್ನು ಕುರಿತ ದಿವ್ಯ ಸಾಹಿತ್ಯವನ್ನು ಬರೆಯಲು ಪ್ರಭುಗಳು ಕೃಪೆಯಿಟ್ಟು ನನ್ನನ್ನು ಅನುಗ್ರಹಿಸಿದ್ದಾರೆ. ಆದ್ದರಿಂದ ಈ ಪುಸ್ತಕಗಳನ್ನು ಬರೆಯಲು ಅವಕಾಶವನ್ನು ಕೊಟ್ಟ ದೇವೋತ್ತಮ ಪರಮಪುರುಷರಾದ ಚೈತನ್ಯ ಮಹಾಪ್ರಭುಗಳ ಪಾದಕಮಲಗಳಿಗೆ ನಾನು ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಈ ರೀತಿಯಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ಪ್ರಭು ಕೃಷ್ಣನ ಲೀಲೆಗಳನ್ನು ಅತ್ಯಂತ ಸಂತೋಷದಿಂದ ಚರ್ಚಿಸುತ್ತಾ ಹರಿದಾಸ ಠಾಕೂರರ ನಿಕಟ ಸಂಘದಲ್ಲಿ ತಮ್ಮ ಕಾಲವನ್ನು ಕಳೆದರು. ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಭಕ್ತರು ಹೀಗೆ 4 ತಿಂಗಳ ಕಾಲ ಅವರೊಡನೆ ಕಳೆದರು. ಅನಂತರ ಪ್ರಭುಗಳು ಅವರಿಗೆ ವಿದಾಯ ಹೇಳಿದರು. ಅವರೆಲ್ಲ ಬಂಗಾಳಕ್ಕೆ ಹಿಂದಿರುಗಿದರು. ಆದರೆ ಶ್ರೀಲ ರೂಪ ಗೋಸ್ವಾಮಿಯರು ಚೈತನ್ಯ ಮಹಾಪ್ರಭುಗಳ ಪಾದಕಮಲದ ಬಳಿಯೇ ಉಳಿದರು. ಡೋಲ ಯಾತ್ರಾ ಉತ್ಸವ ನಡೆದಾಗ ಪ್ರಭುಗಳೊಡನೆ ಅತ್ಯಂತ ಸಂತೋಷದೊಡನೆ ಅದನ್ನು ನೋಡಿದರು. ಡೋಲ ಯಾತ್ರಾ ಉತ್ಸವವು ಮುಗಿದ ಮೇಲೆ ಶ್ರೀಲ ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿಯವರಿಗೂ ವಿದಾಯವನ್ನು ಹೇಳಿದರು. ಪ್ರಭುಗಳು ಅವರಿಗೆ ಶಕ್ತಿಯನ್ನು ನೀಡಿ ಎಲ್ಲಾ ಬಗೆಯ ಕೃಪೆಗಳನ್ನು ಅನುಗ್ರಹಿಸಿದರು. ಈಗ ವೃಂದಾವನಕ್ಕೆ ಹೋಗಿ ಅಲ್ಲಿಯೇ ತಂಗಿರಿ. ನಿಮ್ಮ ಅಣ್ಣ ಸನಾತನರನ್ನು ಒಂದು ಸಲ ಇಲ್ಲಿಗೆ ಕಳುಹಿಸಿಕೊಡಿ ಎಂದು ಪ್ರಭುಗಳು ಹೇಳಿದರು. ನೀವು ವೃಂದಾವನಕ್ಕೆ ಹೋದ ಮೇಲೆ ಅಲ್ಲಿಯೇ ಉಳಿದು ದಿವ್ಯ ಸಾಹಿತ್ಯವನ್ನು ಬೋಧಿಸಿ ಮತ್ತೆ ಕಣ್ಮರೆಯಾಗಿರುವ ಪುಣ್ಯ ಸ್ಥಳಗಳನ್ನು ಉತ್ಖನನ ಮಾಡಿ ಪ್ರಭು ಕೃಷ್ಣನ ಸೇವೆಯನ್ನು ಅಲ್ಲಿ ಪ್ರಾರಂಭಿಸಿ ಮತ್ತು ಪ್ರಭು ಕೃಷ್ಣನ ಭಕ್ತಿ ಸೇವೆಯ ರಸಗಳನ್ನು ಬೋಧಿಸಿ ನಾನು ವೃಂದಾವನಕ್ಕೆ ಮತ್ತೊಮ್ಮೆ ಹೋಗುತ್ತೇನೆ. ಹೀಗೆ ಹೇಳಿ ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿಯವರನ್ನು ಆಲಂಗಿಸಿದರು. ಅವರು ಪ್ರಭುಗಳ ಪಾದ ಕಮಲಗಳನ್ನು ತಮ್ಮ ತಲೆ ಮೇಲೆ ಇಟ್ಟುಕೊಂಡರು. ಶ್ರೀಲ ರೂಪ ಗೋಸ್ವಾಮಿಯವರು ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಭಕ್ತರಿಂದ ಬೀಳ್ಕೊಂಡು ಬಂಗಾಳದ ಮಾರ್ಗವಾಗಿ ವೃಂದಾವನಕ್ಕೆ ಹಿಂದಿರುಗಿದರು. ಹೀಗೆ ನಾನು ರೂಪ ಗೋಸ್ವಾಮಿ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ನಡುವಣ 2ನೇ ಭೇಟಿಯನ್ನು ಕುರಿತು ವರ್ಣಿಸಿದ್ದೇನೆ. ಈ ಪ್ರಸಂಗವನ್ನು ಯಾರು ಕೇಳುತ್ತಾರೋ ಅವರು ನಿಶ್ಚಯವಾಗಿಯೂ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲದಲ್ಲಿ ಆಶ್ರಯವನ್ನು ಪಡೆಯುತ್ತಾರೆ. ಶ್ರೀಲ ರೂಪ ಹಾಗೂ ಶ್ರೀ ರಘುನಾಥರ ಪದತಲದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಆ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನು ಕಥಿಸುತ್ತೇನೆ. ಇದರೊಂದಿಗೆ ಅಂತ್ಯಲೀಲೆಯ 1ನೇ ಅಧ್ಯಾಯ ಮುಗಿಯಿತು. ಅಧ್ಯಾಯ 2 ಕಿರಿಯ ಹರಿದಾಸರನ್ನು ದಂಡಿಸಿದ್ದು. ನಾನು ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಪರಮ ಗುರುಗಳ ಚರಣ ಕಮಲಗಳಿಗೆ ಹಾಗೂ ಭಕ್ತಿ ಸೇವೆಯ ಪಥದಲ್ಲಿ ನಡೆದಿರುವ ಎಲ್ಲ ಆಚಾರ್ಯರಿಗೆ ಸಲ್ಲಿಸುತ್ತೇನೆ. ನನ್ನ ಗೌರವಪೂರ್ವಕ ಪ್ರಣಾಮಗಳು ಎಲ್ಲ ವೈಷ್ಣವರಿಗೆ ಮತ್ತು ಶ್ರೀಲ ರೂಪ ಗೋಸ್ವಾಮಿ, ಶ್ರೀ ಸನಾತನ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಜೀವ ಗೋಸ್ವಾಮಿ ಅವರನ್ನು ಒಳಗೊಂಡ 6 ಗೋಸ್ವಾಮಿಗಳಿಗೆ ಮತ್ತು ಅವರ ಸಹಯೋಗಿಗಳಿಗೆ ಸಲ್ಲುತ್ತವೆ. ನಾನು ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಶ್ರೀ ಅದ್ವೈತ ಆಚಾರ್ಯ ಪ್ರಭು, ಶ್ರೀ ನಿತ್ಯಾನಂದ ಪ್ರಭು, ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಶ್ರೀನಿವಾಸ ಠಾಕೂರರ ಅದ್ವರ್ಯತ್ವದಲ್ಲಿ ಇರುವ ಎಲ್ಲ ಭಕ್ತರಿಗೆ ಅರ್ಪಿಸುತ್ತೇನೆ. ನಾನು ಆಮೇಲೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಶ್ರೀಕೃಷ್ಣನ ಪಾದ ಪದ್ಮಗಳಿಗೆ, ಶ್ರೀಮತಿ ರಾಧಾರಾಣಿಗೆ ಮತ್ತು ಲಲಿತಾ ಮತ್ತು ವಿಶಾಖ ಅವರು ಮುಖ್ಯಸ್ಥರಾಗಿರುವ ಎಲ್ಲ ಗೋಪಿಯರಿಗೆಯೇ ಅರ್ಪಿಸುತ್ತೇನೆ.
ಬ್ರಹ್ಮಲೋಕದಿಂದ ಪಾತಾಳ ಲೋಕದೆರೆಗಿನ ಲೋಕದವರೆಗಿನ 3 ಲೋಕಗಳಲ್ಲಿರುವ ಎಲ್ಲಾ ಜೀವಿಗಳನ್ನು ಉದ್ಧಾರ ಮಾಡಲು ಕೃಷ್ಣನು ಚೈತನ್ಯ ಮಹಾಪ್ರಭುಗಳ ಅವತಾರವನ್ನು ತಾಳಿದನು. ಅವನು 3 ರೀತಿಯಲ್ಲಿ ಜೀವಿಗಳನ್ನು ವಿಮೋಚನೆಗೊಳಿಸಿದನು. ಪರಮಾತ್ಮನು ಪತಿತಾತ್ಮರನ್ನು ಕೆಲವೊಂದು ಸ್ಥಳಗಳಲ್ಲಿ ಪ್ರತ್ಯಕ್ಷ ಭೇಟಿಯಾಗಿ ವಿಮೋಚನೆಗೊಳಿಸುತ್ತಾನೆ. ಬೇರೆ ಕೆಲವು ಸ್ಥಳಗಳಲ್ಲಿ ಪರಿಶುದ್ಧ ಭಕ್ತರಿಗೆ ಅಧಿಕಾರವನ್ನು ಕೊಡುತ್ತಾನೆ ಮತ್ತು ಬೇರೆ ಕೆಲವು ಸ್ಥಳಗಳಲ್ಲಿ ತಾನೇ ಸ್ವತಃ ಅವರ ಮುಂದೆ ಪ್ರಕಟಗೊಳ್ಳುತ್ತಾನೆ. ತಪ್ಪಿದೆ ಅನುವಾದ. ಭಗವಂತ ಕೆಲ ಜಾಗಗಳಲ್ಲಿ ಪತಿತಾತ್ಮರನ್ನು ನೇರವಾಗಿ ಭೇಟಿ ಮಾಡೋದ್ರಿಂದ ಅವರಿಗೆ ವಿಮೋಚನೆಯನ್ನು ನೀಡ್ತಾನೆ. ಇನ್ನೂ ಕೆಲವು ಜಾಗಗಳಲ್ಲಿ ಆ ಶುದ್ಧ ಭಕ್ತನನ್ನ ಸಶಕ್ತಗೊಳಿಸುವುದರ ಮೂಲಕ ವಿಮೋಚನೆ ನೀಡ್ತಾನೆ. ಮತ್ತೆ ಇನ್ನೂ ಕೆಲ ಸ್ಥಳಗಳಲ್ಲಿ ಯಾರೋ ಎದುರಿಗೆ ತಾನೇ ಸ್ವಯಂ ಪ್ರಕಟನಾಗಿ ವಿಮೋಚನೆ ನೀಡ್ತಾನೆ. 3 ರೀತಿಗಳಲ್ಲಿ ಭಗವಂತ ಜನರಿಗೆ ವಿಮೋಚನೆಯನ್ನು ನೀಡ್ತಾನೆ, ಪತಿತಾತ್ಮರಿಗೆ ವಿಮೋಚನೆಯನ್ನು ನೀಡ್ತಾನೆ. ಮೊದಲು ನೇರವಾಗಿ ಭೇಟಿ ಮಾಡೋದ್ರಿಂದ, ಎರಡನೇದು ಇನ್ನೊಬ್ಬ ಶುದ್ಧ ಭಕ್ತನನ್ನ ಸಶಕ್ತಗೊಳಿಸೋದ್ರಿಂದ, ಮೂರನೇದು ಯಾರ ಸಮ್ಮುಖದಲ್ಲಿ ತಾನೇ ಪ್ರಕಟವಾಗೋದ್ರಿಂದ. ಶ್ರೀ ಚೈತನ್ಯ ಮಹಾಪ್ರಭುಗಳು ಬಹುಮಟ್ಟಿಗೆ ಪತಿತ ಆತ್ಮರನ್ನು ಪ್ರತ್ಯಕ್ಷ ದರ್ಶನವಿತ್ತು ವಿಮೋಚನೆಗೊಳಿಸಿದರು. ಅವರು ಇನ್ನೂ ಕೆಲವರನ್ನು ನಕುಲ ಬ್ರಹ್ಮಚಾರಿಗಳಂತಹ ಶ್ರೇಷ್ಠ ಭಕ್ತರ ದೇಹಗಳಲ್ಲಿ ಪ್ರವೇಶಿಸಿ ಉದ್ಧಾರ ಮಾಡಿದರು. ಅವರು ನರಸಿಂಹ ಬ್ರಹ್ಮಚಾರಿಗಳ ವಿಷಯದಲ್ಲಿ ಮಾಡಿದಂತೆ ಇನ್ನೂ ಕೆಲವರಿಗೆ ಪ್ರತ್ಯಕ್ಷವಾಗಿ ಉದ್ಧಾರ ಮಾಡಿದರು. ನಾನು ಪತಿತಾತ್ಮರನ್ನು ಉದ್ಧರಿಸುತ್ತೇನೆ. ಈ ಹೇಳಿಕೆ ದೇವೋತ್ತಮ ಪರಮ ಪುರುಷನ ಗುಣಲಕ್ಷಣಗಳನ್ನು ವಿವರಿಸುತ್ತದೆ. ಚೈತನ್ಯ ಮಹಾಪ್ರಭುಗಳ ದರ್ಶನವನ್ನು ಯಾರಾದರೂ ಪ್ರತ್ಯಕ್ಷವಾಗಿ ಪಡೆದಿದ್ದರೆ ಅವರಿಗೆ ಪೂರ್ಣ ಸಮಾಧಾನವಾಗುತ್ತಲ್ಲದೆ ಅವರು ಆಧ್ಯಾತ್ಮಿಕವಾಗಿಯೂ ಮುಂದುವರಿಯುತ್ತಿದ್ದರು. ಭಕ್ತರು ಪ್ರತಿ ವರ್ಷವೂ ಬಂಗಾಲದಿಂದ ಚೈತನ್ಯ ಮಹಾಪ್ರಭುಗಳನ್ನು ಭೇಟಿಯಾಗಲು ಜಗನ್ನಾಥಪುರಿಗೆ ಹೋಗುತ್ತಿದ್ದರು. ಅವರ ದರ್ಶನವನ್ನು ಪಡೆದು ಪುನಃ ಬಂಗಾಲಕ್ಕೆ ಮರಳಿ ಬರುತ್ತಿದ್ದರು. ಅದರಂತೆ ಭಾರತದ ವಿವಿಧ ಪ್ರಾಂತಗಳಿಂದ ಜಗನ್ನಾಥಪುರಿಗೆ ಬರುತ್ತಿದ್ದ ಜನರು ಚೈತನ್ಯ ಮಹಾಪ್ರಭುಗಳ ಕಮಲ ಚರಣಗಳನ್ನು ಕಂಡು ಧನ್ಯರಾಗುತ್ತಿದ್ದರು. ಸಪ್ತದ್ವೀಪಗಳು, 9 ಖಂಡಗಳು, ದೇವತೆಗಳ ಲೋಕ, ಗಂಧರ್ವ ಲೋಕ ಮತ್ತು ಕಿನ್ನರ ಲೋಕಗಳನ್ನು ಒಳಗೊಂಡು ವಿಶ್ವದ ಎಲ್ಲಾ ಜನರು ಮನುಷ್ಯ ರೂಪದಲ್ಲಿ ಅಲ್ಲಿಗೆ ಹೋಗುತ್ತಿದ್ದರು. ಪ್ರಭುಗಳನ್ನು ಅವರು ನೋಡಿದೊಡನೆ ವೈಷ್ಣವರಾಗುತ್ತಿದ್ದರು. ಹೀಗೆ ಅವರು ದೇವತ್ವದ ಭಾವಪರವಶತೆಯಲ್ಲಿ ಹರೇ ಕೃಷ್ಣ ಮಂತ್ರವನ್ನು ಜಪಿಸುತ್ತಾ ನರ್ತಿಸುವರು. ಹೀಗೆ ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟು ಚೈತನ್ಯ ಮಹಾಪ್ರಭುಗಳು 3 ಜಗತ್ತುಗಳನ್ನು ವಿಮೋಚನೆಗೊಳಿಸಿದರು. ಆದಾಗ್ಯೂ ಕೆಲವು ಜನರು ಪ್ರಾಪಂಚಿಕ ವ್ಯವಹಾರದಲ್ಲಿ ತೊಡಗಿದ್ದರಿಂದ ಅವರಿಗೆ ಹೋಗುವುದಾಗಲಿಲ್ಲ. ಭಗವಂತ ಚೈತನ್ಯ ಮಹಾಪ್ರಭುಗಳು ಎಲ್ಲಿದ್ರು ಅಲ್ಲಿಗೆ ಯಾರ್ಯಾರು ಬಂದ್ರು ಅವರು ಸಾಕ್ಷಾತ್ ದರ್ಶನದಿಂದ ವಿಮೋಚನೆಗೊಂಡ್ರು. ಕೆಲವರು ತಮ್ಮ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಇದ್ದ ಜನರು ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಮಾಡಕ್ ಹೋಗ್ಲಿಲ್ಲ. ವಿಶ್ವದ ತುಂಬಾ ವಿವಿಧ ಪ್ರದೇಶಗಳಲ್ಲಿರುವ ಜನರು ಅವರನ್ನು ಕಾಣಲು ಶಕ್ತರಾದಾಗ ಚೈತನ್ಯ ಮಹಾಪ್ರಭುಗಳು ಅವರನ್ನು ವಿಮೋಚನೆಗೊಳಿಸಲು ಪರಿಶುದ್ಧ ಭಕ್ತರ ದೇಹಗಳನ್ನು ಪ್ರವೇಶಿಸುವರು. ಇವಾಗ ಎಲ್ಲೋ ಯಾವುದೋ ಭಾಗದಲ್ಲಿ ಜನರಿದ್ದಾರೆ, ಅವರು ಭಗವಂತನನ್ನ ನೋಡಕ್ಕೆ ಬರಕ್ಕಾಗ್ಲಿಲ್ಲ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾ ಇದ್ರು, ಯಾವುದೋ ಒಬ್ಬ ಪರಿಶುದ್ಧ ಭಕ್ತನನ್ನ ಅವರ ಶರೀರವನ್ನು ಪ್ರವೇಶಿಸಿ ಅವರನ್ನ ಸಶಕ್ತಗೊಳಿಸ್ತಾ ಇದ್ರು. ಹೀಗೆ ಅವರು ಜೀವಿಗಳಿಗೆ ಅಧಿಕಾರವನ್ನು ನೀಡಿ, ಅಂದ್ರೆ ಶುದ್ಧ ಭಕ್ತರಿಗೆ ಅಧಿಕಾರವನ್ನು ನೀಡಿ ಅವರ ಸ್ವಂತ ಭಕ್ತಿಯನ್ನು ಅವರಲ್ಲಿ ಅದೆಷ್ಟು ಪ್ರಕಟಗೊಳಿಸುವರೆಂದರೆ ಎಲ್ಲಾ ದೇಶಗಳ ಜನರು ಅವರನ್ನು ನೋಡಿ ಭಕ್ತರಾಗುವರು. ಬೇರೆ ಬೇರೆ ಕಡೆ ಅವರ ಶುದ್ಧ ಭಕ್ತರಿದ್ದಾರೆ, ಅವರಲ್ಲಿ ಪ್ರವೇಶ ಮಾಡಿ ಅವರಲ್ಲಿ ಆವೇಶಗೊಂಡು ಅವರು ಇತರ ಜನರಿಗೆ ಕೃಪೆಯನ್ನು ಕೊಡ್ತಾ ಇದ್ರು. ಯಾರು ಅವರನ್ನು ನೇರವಾಗಿ ನೋಡಕ್ ಬರಕ್ ಆಗ್ತಾ ಇರ್ಲಿಲ್ವೋ ಅಂತವ್ರಿಗೆ. ಚೈತನ್ಯ ಮಹಾಪ್ರಭುಗಳು ಈ ರೀತಿ ತಮ್ಮ ಪ್ರತ್ಯಕ್ಷ ದರ್ಶನವಲ್ಲದೆ ಬೇರೆಯವರಿಗೆ ಅಧಿಕಾರವನ್ನು ನೀಡಿ ಪೂರ್ಣವಾಗಿ ಮೂರೂ ವಿಶ್ವಗಳನ್ನು ವಿಮೋಚನೆಗೊಳಿಸಿದರು. ಅವರು ಬಂಗಾಲದಲ್ಲಿ ಜೀವಿಗಳಿಗೆ ಅದು ಹೇಗೆ ಅಧಿಕಾರವನ್ನು ನೀಡಿದರು ಅನ್ನುವುದನ್ನು ಸ್ವಲ್ಪದಲ್ಲಿ ನಾನು ವರ್ಣಿಸುತ್ತೇನೆ. ಅಂಬುಯಾ ಮೂಲಕ ಅನ್ನುವ ಸ್ಥಳದಲ್ಲಿ ನಕುಲ ಬ್ರಹ್ಮಚಾರಿ ಅನ್ನುವ ಮನುಷ್ಯನಿದ್ದನು. ಅವನು ಪರಿಪೂರ್ಣ ಶುದ್ಧ ಭಕ್ತನಿದ್ದನಲ್ಲದೆ ಭಕ್ತಿ ಸೇವೆಯಲ್ಲಿ ಬಹುವಾಗಿ ಮುಂದುವರಿದಿದ್ದನು. ಚೈತನ್ಯ ಮಹಾಪ್ರಭುಗಳು ಬಂಗಾಲದ ಜನರನ್ನು ವಿಮೋಚನೆಗೊಳಿಸಲು ನಕುಲ ಬ್ರಹ್ಮಚಾರಿಯ ಹೃದಯವನ್ನು ಪ್ರವೇಶಿಸಿದರು. ನಕುಲ ಬ್ರಹ್ಮಚಾರಿಯು ದೆವ್ವ ಬಡಿದವರಂತಾದನು. ಹೀಗೆ ಅವನು ಕೆಲವು ಸಲ ನಕ್ಕನು, ಕೆಲವು ಸಲ ಅತ್ತನು, ಕೆಲವು ಸಲ ನರ್ತಿಸಿದನು ಮತ್ತು ಕೆಲವು ಸಲ
ಹುಚ್ಚು ಮನುಷ್ಯನಂತೆ ಬಡಬಡಿಸುತ್ತಿದ್ದನು. ಅವನು ದಿವ್ಯ ಪ್ರೀತಿಯ ಪರಿವರ್ತನೆಗಳನ್ನು ದೇಹದಲ್ಲಿ ಪ್ರದರ್ಶಿಸಿದನು. ಹೀಗೆ ಅವನು ಅತ್ತನು, ಕಂಪನಗೊಂಡನು, ಸ್ಮೃತಿ ತಪ್ಪಿದನು, ಬೆವೆತನು, ದೇವತ್ವದ ಪ್ರೀತಿಯಿಂದ ನರ್ತಿಸಿದನು ಮತ್ತು ಮೇಘದಂತೆ ಗರ್ಜಿಸಿದನು. ಅವನ ದೇಹವು ಶ್ರೀ ಚೈತನ್ಯ ಮಹಾಪ್ರಭುಗಳ ದೇಹ ಕಾಂತಿಯಂತೆ ಹೊಳೆಯಿತು. ಅವನು ಅವರಷ್ಟೇ ದೈವೋನ್ಮಾದದ ಪ್ರೀತಿಯಲ್ಲಿ ತಲ್ಲೀನನಾದನು. ಈ ಲಕ್ಷಣಗಳನ್ನು ನೋಡಲು ಬಂಗಾಲದ ಎಲ್ಲಾ ಪ್ರಾಂತಗಳಿಂದ ಜನರು ಬಂದರು. ಅವನು ತನ್ನನ್ನು ಭೇಟಿಯಾದವರಿಗೆಲ್ಲ ಪವಿತ್ರ ಹರೇ ಕೃಷ್ಣ ನಾಮ ಸ್ಮರಣೆ ಮಾಡಲು ಬೋಧಿಸಿದನು. ಅವನನ್ನು ನೋಡಿದ ಜನರು ದೇವತ್ವದ ಪ್ರೇಮದಲ್ಲಿ ತುಂಬಿ ತುಳುಕ ಹತ್ತಿದರು. ಶಿವಾನಂದ ಸೇನನು ನಕುಲ ಬ್ರಹ್ಮಚಾರಿಯ ದೇಹದಲ್ಲಿ ಚೈತನ್ಯ ಮಹಾಪ್ರಭುಗಳು ಪ್ರವೇಶಿಸಿರುವುದನ್ನು ಕೇಳಿ ಮನಸ್ಸಿನಲ್ಲಿ ಸಂದೇಹ ಪಡುತ್ತಲೇ ಅಲ್ಲಿಗೆ ಹೋದ. ನಕುಲ ಬ್ರಹ್ಮಚಾರಿಯನ್ನು ಪರೀಕ್ಷಿಸಲು ಅವನು ಹೊರಗೆ ನಿಂತುಕೊಂಡು ಕೆಳಗಿನಂತೆ ವಿಚಾರವನ್ನು ಮಾಡಿದ. ನಕುಲ ಬ್ರಹ್ಮಚಾರಿ ನನ್ನನ್ನು ಸ್ವತಃ ಕರೆದರೆ ಮತ್ತು ನನ್ನ ಪೂಜಾರ್ಹ ಮಂತ್ರ ಅವನಿಗೆ ತಿಳಿದಿದ್ದರೆ ಅವನು ಚೈತನ್ಯ ಮಹಾಪ್ರಭುಗಳಿಂದ ಸ್ಫೂರ್ತಿಗೊಂಡಿರುವನೆಂದು ನಾನು ತಿಳಿಯುತ್ತೇನೆ. ಈ ರೀತಿ ಅವರು ಯೋಚಿಸುತ್ತಾ ಸ್ವಲ್ಪ ದೂರದಲ್ಲೇ ನಿಂತರು. ಜನರದು ದೊಡ್ಡ ಗುಂಪು ಸೇರಿತ್ತು. ಆ ಗುಂಪಿನಲ್ಲಿಯ ಕೆಲವರು ಬರುತ್ತಿದ್ದರು, ಕೆಲವರು ಹೋಗುತ್ತಿದ್ದರು. ನಿಜವಾಗಿ ಆ ದೊಡ್ಡ ಗುಂಪಿನಲ್ಲಿಯ ಕೆಲವು ಜನರಿಗೆ ನಕುಲ ಬ್ರಹ್ಮಚಾರಿಯನ್ನು ನೋಡುವುದೂ ಆಗಲಿಲ್ಲ. ನಕುಲ ಬ್ರಹ್ಮಚಾರಿಯು ಸ್ಫೂರ್ತಿಗೊಂಡ ಸನ್ನಿವೇಶದಲ್ಲಿ ಹೇಳಿದನು, ಶಿವಾನಂದ ಸೇನನು ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. 2 ಅಥವಾ 4 ಹೋಗಿ ಅವನನ್ನು ಕರೆದುಕೊಂಡು ಬರಬೇಕು. ಜನರು ಹೀಗೆ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಅಲೆದಾಡಿ ಎಲ್ಲಾ ದಿಕ್ಕುಗಳಲ್ಲಿ ಶಿವಾನಂದ ಅನ್ನುವವರು ಯಾರಾದರೂ ಇದ್ದರೆ ಅವರು ದಯವಿಟ್ಟು ಬರಬೇಕು. ನಕುಲ ಬ್ರಹ್ಮಚಾರಿಗಳು ನಿಮ್ಮನ್ನು ಕರೆಯುತ್ತಾರೆ ಎಂದು ಹೇಳಿದರು. ಕರೆಯನ್ನು ಕೇಳಿ ಶಿವಾನಂದ ಸೇನರು ಶೀಘ್ರವಾಗಿ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ ಅವರ ಬಳಿ ಕುಳಿತರು. ನಕುಲ ಬ್ರಹ್ಮಚಾರಿ ಹೇಳಿದರು, ನಿನಗೆ ಸಂದೇಹ ಬಂದಿದೆ ಎಂದು ನನಗೆ ತಿಳಿದಿದೆ. ದಯವಿಟ್ಟು ಹೆಚ್ಚು ಗಮನವನ್ನಿರಿಸಿ ಈ ಸಾಕ್ಷ್ಯವನ್ನು ಕೇಳು. 4 ಅಕ್ಷರಗಳಿಂದ ರಚಿತವಾದ ಗೌರ ಗೋಪಾಲ ಮಂತ್ರವನ್ನು ನೀವು ಪಠಿಸುತ್ತಿರುವಿರಿ. ಈಗ ನೀವು ನಿಮ್ಮಲ್ಲಿ ಸೇರಿದ ಸಂಶಯವನ್ನು ತ್ಯಜಿಸಿ. ಶಿವಾನಂದ ಸೇನನು ಅದರ ನಂತರ ನಕುಲ ಬ್ರಹ್ಮಚಾರಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ಪ್ರವೇಶಿಸಿರುವರು ಎಂಬ ನಂಬಿಕೆಯನ್ನು ಮನಸ್ಸಿನಲ್ಲಿ ಬೆಳೆಸಿಕೊಂಡ. ಯಾಕಂದ್ರೆ ಅವರು ಮನಸ್ಸಿನಲ್ಲಿ ಹೇಳ್ಕೊತಾ ಇದ್ದಿದ್ದಂತಹ ಮಂತ್ರ ಯಾವುದು ಅದು ಗೊತ್ತಾದ್ರೆ ನಕುಲ ಬ್ರಹ್ಮಚಾರಿಗೆ ಆಗ ಅವನು ಚೈತನ್ಯ ಮಹಾಪ್ರಭುಗಳಿಂದ ಸಶಕ್ತಗೊಂಡಿದ್ದಾನೆ ಅಂತ ನಾನು ನಂಬ್ತೀನಿ ಅಂತ ಶಿವಾನಂದ ಸೇನ ಅನ್ಕೊಂಡು ಬರ್ತಾರೆ. ಮತ್ತೆ ನಕುಲ ಬ್ರಹ್ಮಚಾರಿ ಅವರ ಮಂತ್ರವನ್ನ ಹೇಳ್ತಾರೆ, ನೀವು ಈ ಮಂತ್ರವನ್ನು ಜಪಿಸ್ತಾ ಇದ್ದೀರಿ ಅಂತ. ಆವಾಗ ಶಿವಾನಂದ ಸೇನಿಗೆ ಗೊತ್ತಾಗ್ಬಿಡುತ್ತೆ, ಓ ಇವರು ಚೈತನ್ಯ ಮಹಾಪ್ರಭುಗಳಿಂದ ಸಶಕ್ತಗೊಂಡಿದ್ದಾರೆ ಅಂತ. ವ್ಯಕ್ತಿಯು ಈ ಪ್ರಕಾರವಾಗಿ ಚೈತನ್ಯ ಮಹಾಪ್ರಭುಗಳು ಕಲ್ಪನಾತೀತ ಶಕ್ತಿಯನ್ನು ತಿಳಿದುಕೊಳ್ಳಬೇಕು. ದಯವಿಟ್ಟು ಅವರ ಪ್ರಕಟಣೆ ಹೇಗೆ ಆಗುವುದೆಂದು ಈಗ ಕೇಳಿರಿ. ಚೈತನ್ಯ ಮಹಾಪ್ರಭುಗಳು ಸದಾ 4 ಸ್ಥಳಗಳಲ್ಲಿ ಪ್ರಕಟಗೊಳ್ಳುತ್ತಾರೆ. ತಾಯಿ ಸಚಿಯ ಕುಟುಂಬ ಗುಡಿಯಲ್ಲಿ, ನಿತ್ಯಾನಂದ ಪ್ರಭುಗಳು ನೃತ್ಯ ಮಾಡಿದ ಸ್ಥಳಗಳಲ್ಲಿ, ಶ್ರೀವಾಸ ಪಂಡಿತರ ಮನೆಯಲ್ಲಿ ಸಾಮೂಹಿಕ ಸಂಕೀರ್ತನೆ ನಡೆಯುತ್ತಿರುವಾಗ, ಮತ್ತು ರಾಘವ ಪಂಡಿತರ ಮನೆಯಲ್ಲಿ ಅವರು ಏಕೆ ಪ್ರಕಟಗೊಳ್ಳುತ್ತಾರೆಂದರೆ ತಮ್ಮ ಭಕ್ತರ ಮೇಲಿನ ಪ್ರೀತಿಯಿಂದ. ಅದು ಅವರ ಸಹಜ ಸ್ವಭಾವ. ಸೊ ಈ 4 ಜಾಗಗಳಲ್ಲಿ ಅವರು ಪ್ರಕಟ ಆಗ್ತಾರೆ ಇನ್ನೊಬ್ರು ಮುಂದೆ. ಒಂದು ತಾವೇ ತಮ್ಮ ಸ್ವಂತ ದರ್ಶನದಿಂದ ಎಲ್ಲರ ಮುಂದೆ, 2ನೇದು ಶುದ್ಧ ಭಕ್ತರನ್ನ ಸಶಕ್ತಗೊಳಿಸೋದ್ರಿಂದ, 3ನೇದು ಈ 4 ಜಾಗಗಳಲ್ಲಿ ಅವ್ರು ಎಲ್ಲೇ ಇದ್ರೂ ಕೂಡ ಪ್ರಕಟ ಆಗ್ತಾರೆ. ಯಾವ 4 ಜಾಗ? ತಾಯಿ ಸಚಿಯ ಕುಟುಂಬ ಗುಡಿಯಲ್ಲಿ, ಅವರ ದೇವ್ರ ಮನೆಯಲ್ಲಿ, ನಿತ್ಯಾನಂದ ಪ್ರಭುಗಳು ಎಲ್ಲ ನರ್ತನ ಮಾಡ್ತಾ ಇದ್ರು ಅಲ್ಲಿ, ಶ್ರೀವಾಸ ಪಂಡಿತರ ಮನೆಯಲ್ಲಿ ಮತ್ತು ರಾಘವ ಪಂಡಿತರ ಮನೆಯಲ್ಲಿ. ಶ್ರೀ ಚೈತನ್ಯ ಮಹಾಪ್ರಭುಗಳು ನೃಸಿಂಹಾನಂದ ಬ್ರಹ್ಮಚಾರಿಯ ಮುಂದೆ ಪ್ರಕಟವಾದರು ಮತ್ತು ಅವರು ನೀಡಿದ ನೈವೇದ್ಯವನ್ನು ಭುಂಜಿಸಿದರು. ಇದನ್ನು ದಯವಿಟ್ಟು ಲಕ್ಷ್ಯ ಪೂರ್ವಕವಾಗಿ ಕೇಳಿ. ಶಿವಾನಂದ ಸೇನನಿಗೆ ಚೈತನ್ಯ ಮಹಾಪ್ರಭುಗಳ ಕೃಪೆಯನ್ನು ಅತ್ಯಂತ ಭಾಗ್ಯಶಾಲಿಯಾದ ಶ್ರೀಕಾಂತ ಸೇನ ಅನ್ನುವ ಸೋದರಳಿಯನು ಇದ್ದನು. ಶಿವಾನಂದ ಸೇನ ಸೋದರಳಿಯ ಶ್ರೀಕಾಂತ ಸೇನ. ಒಂದು ವರ್ಷ ಶ್ರೀಕಾಂತ ಸೇನ ಒಬ್ಬನೇ ಅತ್ಯಂತ ಕಾತರತೆಯಿಂದ ಪ್ರಭುಗಳನ್ನು ನೋಡಲು ಜಗನ್ನಾಥಪುರಿಗೆ ಬಂದ. ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀಕಾಂತ ಸೇನನ್ನು ನೋಡಿ ಅವ್ಯಾಜ ಕೃಪೆಯನ್ನು ಮಾಡಿದರು. ಶ್ರೀಕಾಂತ ಸೇನನ್ನು ಜಗನ್ನಾಥಪುರಿಯಲ್ಲಿ ಚೈತನ್ಯ ಮಹಾಪ್ರಭುಗಳ ಹತ್ತಿರ 2 ತಿಂಗಳು ವಾಸ್ತವ್ಯ ಮಾಡಿದ. ಅವನು ಬಂಗಾಲಕ್ಕೆ ಹೊರಟು ನಿಂತಾಗ ಅವನಿಗೆ ಪ್ರಭುಗಳು ಹೇಳಿದರು, ಈ ವರ್ಷ ಬಂಗಾಲದ ಭಕ್ತರಿಗೆ ಜಗನ್ನಾಥಪುರಿಗೆ ಬರುವುದನ್ನು ಪ್ರತಿಬಂಧಿಸು. ಈ ವರ್ಷ ನಾನೇ ಸ್ವತಃ ಬಂಗಾಲಕ್ಕೆ ಹೋಗಿ ಅದ್ವೈತ ಆಚಾರ್ಯರ ನೇತೃತ್ವದಲ್ಲಿರುವ ಎಲ್ಲಾ ಭಕ್ತರನ್ನು ಭೇಟಿಯಾಗುತ್ತೇನೆ. ದಯವಿಟ್ಟು ಶಿವಾನಂದ ಸೇನನಿಗೆ ಹೇಳು, ನಾನು ಖಂಡಿತ ಪುಷ್ಯ ಮಾಸದಲ್ಲಿ ಅವನ ಮನೆಗೆ ಬರುವೆನೆಂದು. ಜಗದಾನಂದನು ಅಲ್ಲಿ ಇರುವನು. ನನಗವನು ಆಹಾರವನ್ನು ಅರ್ಪಿಸುತ್ತಾನೆ. ಅವರೆಲ್ಲರಿಗೂ ತಿಳಿಸಿರಿ, ಈ ವರ್ಷ ಜಗನ್ನಾಥಪುರಿಗೆ ಯಾರೂ ಬರುವುದು ಬೇಡವೆಂದು.
ಏಕಾಂತ ಸೇನನು ಬಂಗಾಲಕ್ಕೆ ಬಂದು ಈ ಸಂದೇಶವನ್ನು ತಿಳಿಸಿದಾಗ ಭಕ್ತರ ಮನಸ್ಸು ಸಂತಸಗೊಂಡವು. ಅದ್ವೈತ ಆಚಾರ್ಯರು ಜಗನ್ನಾಥಪುರಿಗೆ ಬೇರೆ ಭಕ್ತರೊಂದಿಗೆ ಹೋಗಲು ಸಿದ್ಧರಾಗಿದ್ದರು. ಈ ಸಂದೇಶವನ್ನು ಕೇಳಿ ಅವರು ಅಲ್ಲಿಯೇ ಪ್ರಭುಗಳನ್ನು ನಿರೀಕ್ಷಿಸ ಹತ್ತಿದರು. ಶಿವಾನಂದ ಸೇನ ಮತ್ತು ಜಗದಾನಂದ ಕೂಡ ಅಲ್ಲಿಯೇ ಶ್ರೀ ಚೈತನ್ಯ ಮಹಾಪ್ರಭುಗಳ ನಿರೀಕ್ಷೆ ಮಾಡುತ್ತಾ ಉಳಿದರು. ಪುಷ್ಯಮಾಸ ಬಂದೊಡನೆ ಜಗದಾನಂದ ಮತ್ತು ಶಿವಾನಂದರು ಪ್ರಭುಗಳ ಸ್ವಾಗತಕ್ಕೆ ಎಲ್ಲಾ ವಿವಿಧ ಸಾಮಗ್ರಿಗಳನ್ನು ಕಲೆ ಹಾಕಿದರು. ಪ್ರತಿ ದಿವಸವೂ ಅವರು ಸಂಜೆಯವರೆಗೆ ಪ್ರಭುಗಳು ಬರುವುದನ್ನು ಕಾಯುತ್ತಾ ನಿಲ್ಲುತ್ತಿದ್ದರು. ತಿಂಗಳು ಕೊಳೆಯುತ್ತಾ ಬಂದರೂ ಚೈತನ್ಯ ಮಹಾಪ್ರಭುಗಳು ಆಗಮಿಸಲಿಲ್ಲ. ಜಗದಾನಂದ ಮತ್ತು ಶಿವಾನಂದರು ಅತ್ಯಂತ ದುಃಖಿತರಾದರು. ಕೂಡಲೇ ನೃಸಿಂಹಾನಂದನು ಬಂದ. ಜಗದಾನಂದ ಮತ್ತು ಶಿವಾನಂದರು ಅವನನ್ನು ತಮ್ಮ ಬಳಿ ಕೂಡಿಸಿಕೊಂಡರು. ಅವರಿಬ್ಬರು ಅಸಮಾಧಾನಗೊಂಡದ್ದನ್ನು ನೋಡಿದ ನರಸಿಂಹಾನಂದನು, ನೀವಿಬ್ಬರು ಅದೇಕೆ ಅಷ್ಟು ಖಿನ್ನರಾಗಿರುವಿರಿ ಎಂದು ವಿಚಾರಿಸಿದ. ಅನಂತರ ಶಿವಾನಂದ ಸೇನ ಹೇಳಿದನು, ಚೈತನ್ಯ ಮಹಾಪ್ರಭುಗಳು ಬರುವುದಾಗಿ ಆಶ್ವಾಸನೆ ಇತ್ತಿದ್ದರೂ ಅವರೇಕೆ ಅನಂತರ ಬರಲಿಲ್ಲ? ಇದನ್ನು ಕೇಳುತ್ತಾ ನರಸಿಂಹಾನಂದ ಬ್ರಹ್ಮಚಾರಿ ಉತ್ತರಿಸಿದನು, ದಯವಿಟ್ಟು ಸಮಾಧಾನ ತಾಳಿರಿ. ಇಂದಿನಿಂದ 3 ದಿವಸಗಳಲ್ಲಿ ಅವರನ್ನು ಕರೆ ತರುವೆನೆಂದು ನಾನು ನಿಮಗೆ ಆಶ್ವಾಸನೆಯನ್ನು ಕೊಡುತ್ತೇನೆ. ನರಸಿಂಹಾನಂದ ಬ್ರಹ್ಮಚಾರಿಯ ಪ್ರಭಾವ ಮತ್ತು ದೈವ ಪ್ರೀತಿ ಶಿವಾನಂದ ಮತ್ತು ಜಗದಾನಂದರಿಗೆ ತಿಳಿದಿತ್ತು. ಆದ ಕಾರಣ ಖಂಡಿತವಾಗಿ ಅವನು ಚೈತನ್ಯ ಮಹಾಪ್ರಭುಗಳನ್ನು ಕರೆತರುವರೆಂದು ಅವರಿಬ್ಬರಿಗೂ ವಿಶ್ವಾಸವಾಯಿತು. ಅವರ ನಿಜವಾದ ಹೆಸರು ಪ್ರದ್ಯುಮ್ನ ಬ್ರಹ್ಮಚಾರಿ. ಅವರಿಗೆ ನರಸಿಂಹಾನಂದ ಎಂದು ಸ್ವತಃ ಗೌರಸುಂದರರೇ ಹೆಸರಿಟ್ಟರು. 2 ದಿವಸ ಧ್ಯಾನವನ್ನು ಮಾಡಿ ನರಸಿಂಹ ಬ್ರಹ್ಮಚಾರಿಗಳು ಶಿವಾನಂದ ಸೇನರಿಗೆ ಹೇಳಿದರು, ನಾನು ಈಗಾಗಲೇ ಚೈತನ್ಯ ಮಹಾಪ್ರಭುಗಳನ್ನು ಪಾಣಿಹಾತಿ ಅನ್ನುವ ಹಳ್ಳಿಗೆ ಕರೆದುಕೊಂಡು ಬಂದಿದ್ದೇನೆ. ನಾಳೆ ಮಧ್ಯಾಹ್ನ ಅವರು ನಿಮ್ಮ ಮನೆಗೆ ಬರುವರು. ಪಾಣಿಹಾಟಿ ಹಾತಿ ಅಂತ ಮಾಡ್ಬಿಟ್ಟಿದೆ. ನಾಳೆ ಮಧ್ಯಾಹ್ನ ಅವರು ನಿಮ್ಮನೆಗೆ ಬರುವರು. ಆದ ಕಾರಣ ದಯವಿಟ್ಟು ಎಲ್ಲಾ ತರಹದ ಅಡುಗೆ ಪದಾರ್ಥಗಳನ್ನು ತೆಗೆದುಕೊಂಡು ಬರಬೇಕು. ನಾನೇ ಸ್ವತಃ ಅಡುಗೆ ಮಾಡಿ ಅವರಿಗೆ ಅರ್ಪಿಸುತ್ತೇನೆ. ಹೀಗೆ ನಾನು ಅವರನ್ನು ಶೀಘ್ರವಾಗಿ ಕರೆದುಕೊಂಡು ಬರುತ್ತೇನೆ. ನಾನು ಸತ್ಯವನ್ನು ಹೇಳುತ್ತೇನೆ, ವಿಶ್ವಾಸವಿಡಿರಿ, ಸಂದೇಹ ಪಡಬೇಡಿ. ಬೇಗನೆ ಎಲ್ಲಾ ಪದಾರ್ಥಗಳನ್ನು ತೆಗೆದುಕೊಂಡು ಬರಬೇಕು, ಏಕೆಂದರೆ ನಾನು ಅಡುಗೆಯನ್ನು ಪ್ರಾರಂಭಿಸುತ್ತೇನೆ. ದಯವಿಟ್ಟು ನಾನು ಹೇಳಿದ್ದನ್ನು ಮಾಡಿರಿ. ನರಸಿಂಹ ಬ್ರಹ್ಮಚಾರಿಯು ಶಿವಾನಂದರಿಗೆ ಹೇಳಿದರು, ನನಗೆ ಬೇಕಾದ ಅಡುಗೆ ಪದಾರ್ಥಗಳನ್ನು ತೆಗೆದುಕೊಂಡು ಬರಬೇಕು. ಅವನು ಕೇಳಿದ್ದನ್ನೆಲ್ಲ ಶಿವಾನಂದ ಸೇನರು ತಕ್ಷಣ ತಂದರು. ಪ್ರಾತಃ ಕಾಲದಿಂದ ಪ್ರಾರಂಭಿಸಿ ನರಸಿಂಹಾನಂದ ಬ್ರಹ್ಮಚಾರಿಯು ವಿಧವಾದ ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸಿದರು. ಅವುಗಳಲ್ಲಿ ಪಲ್ಯ, ಹೋಳಿಗೆ, ಸಿಹಿ ಅನ್ನ ಮತ್ತು ಬೇರೆ ಪದಾರ್ಥಗಳು ಒಳಗೊಂಡಿದ್ದವು. ಅಡುಗೆ ಮಾಡುವುದು ಪೂರ್ಣಗೊಂಡೊಡನೆ ಅವರು ಜಗನ್ನಾಥ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ 2 ಬೇರೆ ಬೇರೆ ತಟ್ಟೆಗಳಲ್ಲಿ ನೈವೇದ್ಯ ತಂದರು. ಅವರು ತನ್ನ ಆರಾಧ್ಯ ದೇವರಾದ ನರಸಿಂಹದೇವರಿಗೂ ನೈವೇದ್ಯವನ್ನು ಅರ್ಪಿಸಿದರು. ಹೀಗೆ ಅವರು ನೈವೇದ್ಯವನ್ನು 3 ಭಾಗವಾಗಿ ವಿಭಜಿಸಿದರು. ಅನಂತರ ಗುಡಿಯ ಹೊರಗೆ ಪ್ರಭುವಿನ ಧ್ಯಾನವನ್ನು ಮಾಡತೊಡಗಿದರು. ಅವರು ಧ್ಯಾನಾಸಕ್ತರಾದಾಗ ಚೈತನ್ಯ ಮಹಾಪ್ರಭುಗಳು ಶೀಘ್ರವಾಗಿ ಬಂದು ಕುಳಿತರು ಮತ್ತು 3 ನೈವೇದ್ಯವನ್ನು ಸ್ವಲ್ಪ ಕೂಡ ಬಿಡದಂತೆ ಸ್ವೀಕರಿಸಿದರು. ಪ್ರದ್ಯುಮ್ನ ಬ್ರಹ್ಮಚಾರಿಯು ಚೈತನ್ಯ ಮಹಾಪ್ರಭುಗಳು ಎಲ್ಲವನ್ನು ಉಣ್ಣುವುದನ್ನು ನೋಡಿ ದಿವ್ಯವಾದ ದೈವೋನ್ಮಾದವನ್ನು ಪಡೆದರು. ಅವರ ಕಣ್ಣುಗಳಿಂದ ಬಾಷ್ಪಗಳು ಉದುರಿದವು. ಆದರೂ ಅವರು, ನನ್ನ ಪ್ರಿಯ ಪ್ರಭುವೇ, ನಿಮ್ಮದು ಎಂತಹ ಚಮತ್ಕಾರ! ನೀವೇನು ಮಾಡುತ್ತಿರುವಿರಿ? ಎಲ್ಲರ ಆಹಾರವನ್ನು ನೀವೊಬ್ಬರೇ ಉಣ್ಣುತ್ತಿರುವಿರಲ್ಲ ಎಂದು ಭಯವನ್ನು ವ್ಯಕ್ತಪಡಿಸಿದರು. ನನ್ನ ಪ್ರಿಯ ಪ್ರಭುವೇ, ನೀವು ಜಗನ್ನಾಥನೂ ಒಂದೇ ಆಗಿದ್ದೀರಿ. ಆದ್ದರಿಂದ ಜಗನ್ನಾಥನಿಗೆ ಅರ್ಪಿಸಿದುದನ್ನು ನೀವು ಉಣ್ಣುವುದಕ್ಕೆ ನನ್ನ ಅಭ್ಯಂತರವಿಲ್ಲ. ಆದರೆ ನರಸಿಂಹನಿಗೆ ನಿವೇದಿಸಿದ ಪದಾರ್ಥ ನೀವೇಕೆ ತಿನ್ನುತ್ತಿದ್ದೀರಿ? ಇಂದು ನರಸಿಂಹದೇವರು ಯಾವ ಆಹಾರವನ್ನು ಸ್ವೀಕರಿಸಲಿಲ್ಲವೆಂದು ನಾನು ಭಾವಿಸುತ್ತೇನೆ. ಅದರಿಂದ ಅವರು ಇಂದು ಉಪವಾಸ ಮಾಡುತ್ತಾರೆ. ಗುರುಗಳು ಉಪವಾಸ ಮಾಡಿದರೆ ಸೇವಕನು ಹೇಗೆ ಜೀವಿಸಬೇಕು? ನರಸಿಂಹ ಬ್ರಹ್ಮಚಾರಿಯು ಚೈತನ್ಯ ಮಹಾಪ್ರಭುಗಳು ಎಲ್ಲವನ್ನೂ ಉಣ್ಣುವುದನ್ನು ನೋಡಿ ಮನಸ್ಸಿನಲ್ಲಿ ಆನಂದಭರಿತರಾದರು. ಪ್ರಭು ನರಸಿಂಹದೇವನಿಗಾಗಿ ಬಾಹ್ಯದಲ್ಲಿ ಅಸಮಾಧಾನ್ಯವನ್ನು ವ್ಯಕ್ತಪಡಿಸಿದರು. ಚೈತನ್ಯ ಮಹಾಪ್ರಭುಗಳು ಸ್ವತಃ ದೇವೋತ್ತಮ ಪರಮಪುರುಷರು. ಆದ ಕಾರಣ ಶ್ರೀ ಚೈತನ್ಯ ಮಹಾಪ್ರಭು ಪ್ರಭು ಜಗನ್ನಾಥ ಮತ್ತು ಪ್ರಭು ನರಸಿಂಹದೇವರಲ್ಲಿ ಯಾವ ಭೇದವೂ ಇರುವುದಿಲ್ಲ. ಪ್ರದ್ಯುಮ್ನ ಬ್ರಹ್ಮಚಾರಿಯು ವಿಷಯವನ್ನು ತಿಳಿಯಲು ಹೆಚ್ಚು ಆತುರರಾಗಿದ್ದರು. ಆದ ಕಾರಣ ಚೈತನ್ಯ ಮಹಾಪ್ರಭುಗಳು ಇದನ್ನು ವ್ಯಾವಹಾರಿಕವಾಗಿ ಪ್ರಕಟಿಸಿದರು. ಅರ್ಪಿಸಿದ್ದನ್ನೆಲ್ಲ ಉಂಡ ಮೇಲೆ ಚೈತನ್ಯ ಮಹಾಪ್ರಭುಗಳು ಪಾಣಿಹಾಟಿಗೆ ನಡೆದರು. ಅಲ್ಲಿ ರಾಘವನ ಮನೆಯಲ್ಲಿ ಸಿದ್ಧಪಡಿಸಿದ ವಿಧವಾದ ಕಾಯಿ ಪಲ್ಯಗಳನ್ನು ನೋಡಿ ಅವರು ಅತ್ಯಂತ ಸಮಾಧಾನ ತಾಳಿದರು. ಶಿವಾನಂದರು ನರಸಿಂಹಾನಂದರಿಗೆ ಹೇಳಿದರು, ನೀವೇಕೆ ಭಯವನ್ನು ವ್ಯಕ್ತಪಡಿಸುತ್ತಿರುವಿರಿ? ನರಸಿಂಹಾನಂದನು ಉತ್ತರಿಸಿದನು, ನೋಡು,
ಪ್ರಭು ಶ್ರೀ ಚೈತನ್ಯ ಮಹಾಪ್ರಭುಗಳ ನಡವಳಿಕೆಯನ್ನು ಅವರೊಬ್ಬರೇ 3 ವಿಗ್ರಹಗಳಿಗೆ ಅರ್ಪಿಸಿದ್ದನ್ನು ಉಂಡರು. ಇದರಿಂದ ಜಗನ್ನಾಥ ಮತ್ತು ನರಸಿಂಹ ಇಬ್ಬರೂ ಉಪವಾಸ ಇರಬೇಕಾಯಿತು. ಶಿವಾನಂದ ಸೇನನಿಗೆ ಈ ಹೇಳಿಕೆಯನ್ನು ಹೇಳಿ ನರಸಿಂಹಾನಂದ ಬ್ರಹ್ಮಚಾರಿಯು ಪ್ರೇಮ ದೈವೋನ್ಮಾದದಲ್ಲಿ ಹಾಗೆ ಮಾತನಾಡಿದ್ದನೆಯೋ ಅಥವಾ ಅದು ನಿಜ ಸ್ಥಿತಿಯೋ ಅನ್ನುವುದು ತಿಳಿಯದಾಯಿತು. ಶಿವಾನಂದ ಸೇನರು ಗಾಬರಿಯಾದರು. ನರಸಿಂಹಾನಂದ ಬ್ರಹ್ಮಚಾರಿಯು ಅವರಿಗೆ ಹೇಳಿದರು, ಇನ್ನಷ್ಟು ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಬರಬೇಕು. ಪ್ರಭು ನರಸಿಂಹದೇವರಿಗೆ ನಾನು ಅಡುಗೆ ಮಾಡಬೇಕು. ಅನಂತರ ಶಿವಾನಂದ ಸೇನನು ಅಡುಗೆ ಮಾಡಲು ಪದಾರ್ಥಗಳನ್ನು ತಂದನು. ಪ್ರದ್ಯುಮ್ನ ಬ್ರಹ್ಮಚಾರಿಯು ಪುನಃ ಅಡುಗೆ ಮಾಡಿ ನರಸಿಂಹದೇವನಿಗೆ ಅರ್ಪಿಸಿದನು. ವರುಷ ಶಿವಾನಂದನು ಬೇರೆ ಭಕ್ತರೊಂದಿಗೆ ಚೈತನ್ಯ ಮಹಾಪ್ರಭುಗಳ ಪಾದಕಮಲಗಳ ದರ್ಶನ ಪಡೆಯಲು ಜಗನ್ನಾಥಪುರಿಗೆ ಹೋದನು. ಒಂದು ದಿವಸ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಪ್ರಭುಗಳು ನರಸಿಂಹಾನಂದ ಬ್ರಹ್ಮಚಾರಿಯ ವಿಷಯವನ್ನೆತ್ತಿಕೊಂಡು ಅವನ ದಿವ್ಯವಾದ ಗುಣಗಳನ್ನು ಪ್ರಶಂಸಿಸಿದರು. ಪ್ರಭುಗಳು ಹೇಳಿದರು, ಕಳೆದ ವರ್ಷ ಪುಷ್ಯದಲ್ಲಿ ನರಸಿಂಹಾನಂದನು ನನಗೆ ತಿನ್ನಲು ಸಿಹಿ ಪದಾರ್ಥಗಳನ್ನು ಮತ್ತು ಪಲ್ಯಗಳನ್ನು ಕೊಟ್ಟನು. ಅವು ಅದೆಷ್ಟು ರುಚಿಕರವಿದ್ದವೆಂದರೆ ನಾನು ಹಿಂದೆ ಇಂತಹ ಪದಾರ್ಥಗಳನ್ನು ತಿಂದಿಲ್ಲವೆಂದು ಅನ್ನಿಸಿತು. ಇದನ್ನು ಕೇಳಿ ಎಲ್ಲಾ ಭಕ್ತರಿಗೂ ಆಶ್ಚರ್ಯವಾಯಿತು. ಶಿವಾನಂದನಿಗೆ ಅದು ನಿಜವಾದ ಘಟನೆ ಅನ್ನುವ ವಿಶ್ವಾಸವಾಯಿತು. ಈ ರೀತಿ ಚೈತನ್ಯ ಮಹಾಪ್ರಭುಗಳು ಸಚಿಮಾತಾ ಮನೆಯಲ್ಲಿ ಪ್ರತಿ ದಿವಸ ಊಟ ಮಾಡಿ ಶ್ರೀವಾಸ ಠಾಕೂರರ ಮನೆಯಲ್ಲಿ ಸಂಕೀರ್ತನೆ ನಡೆದಾಗ ಅಲ್ಲಿಗೆ ಭೇಟಿಯನ್ನು ನೀಡಿದರು. ಅದರಂತೆ ಅವರು ನಿತ್ಯಾನಂದ ಪ್ರಭುಗಳು ನರ್ತಿಸುತ್ತಿರುವಾಗ ಯಾವಾಗಲೂ ಉಪಸ್ಥಿತರಿರುತ್ತಿದ್ದರು ಮತ್ತು ರಾಘವನ ಮನೆಯಲ್ಲಿ ನಿಯಮಿತವಾಗಿ ಕಾಣಿಸಿಕೊಳ್ಳುತ್ತಿದ್ದರು. ಪ್ರಭು ಗೌರಸುಂದರರು ತಮ್ಮ ಭಕ್ತರ ಪ್ರೀತಿಯಿಂದ ಅತ್ಯಂತ ಪ್ರಭಾವಿತರಾದರು. ಆದ ಕಾರಣ ಎಲ್ಲೆಲ್ಲಿ ಪ್ರಭುಗಳಿಗೆ ಪರಿಶುದ್ಧ ಪ್ರೇಮವಿರುವುದೋ ಅಲ್ಲಿ ಪ್ರಭುಗಳು ಸ್ವತಃ ಅಂತ ಪ್ರೀತಿಗೆ ಮಣಿದು ಕಾಣಿಸಿಕೊಂಡರು ಮತ್ತು ಅವರ ಭಕ್ತರು ಅವರ ದರ್ಶನವನ್ನು ಪಡೆದರು. ಶಿವಾನಂದ ಸೇನನ ಪ್ರೇಮ ಪ್ರಸಂಗದಿಂದ ಪ್ರಭಾವಿತರಾಗಿ ಚೈತನ್ಯ ಮಹಾಪ್ರಭುಗಳು ಪುನಃ ಬಂದರು. ಆದ ಕಾರಣ ಅವರ ಪ್ರೇಮದ ಸೀಮೆಯನ್ನು ಯಾರು ಅಂದಾಜು ಮಾಡಬಹುದು? ಹೀಗೆ ನಾನು ಚೈತನ್ಯ ಮಹಾಪ್ರಭುಗಳ ಪ್ರಕಟಣೆಯನ್ನು ವರ್ಣಿಸಿದ್ದೇನೆ. ಯಾರು ಈ ಸಂಗತಿಗಳನ್ನು ಕೇಳುವರೋ ಅವರಿಗೆ ಪ್ರಭುಗಳ ದಿವ್ಯ ವೈಭವ ಅರ್ಥವಾಗುವುದು. ಜಗನ್ನಾಥಪುರಿಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಹವಾಸದಲ್ಲಿ ಸದ್ಗೃಹಸ್ಥ ಪ್ರಕಾಂಡ ಪಂಡಿತ ಮತ್ತು ಮಹಾಭಕ್ತನಾದ ಭಗವಾನ್ ಆಚಾರ್ಯನು ಇರುತ್ತಿದ್ದನು. ಭಗವಾನ್ ಆಚಾರ್ಯ. ಓಕೆ, ಇದನ್ನ ನಾವು ಮುಂದಿನ ವಾರ ಕಂಟಿನ್ಯೂ ಮಾಡೋಣ. ಇವಾಗ ಇನ್ನೊಬ್ರು ಭಕ್ತರ ವರ್ಣನೆ. ಸೊ ಹೀಗೆ ಏನೇನು ಮುಂಚೆ ವರ್ಣಿಸಿಲ್ವೋ ಅದೆಲ್ಲವನ್ನು ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಅವರು ವರ್ಣಿಸ್ತಾ ಇದ್ದಾರೆ. ಓಕೆ, ಇಲ್ಲಿಗೆ ನಿಲ್ಲಿಸ್ತೀನಿ. ಶ್ರೀ ಚೈತನ್ಯ ಚರಿತಾಮೃತ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ, ಸಮವೇತ ಗೌರ ಭಕ್ತವೃಂದ ಕಿ ಜಯ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. हरे कृष्ण प्रभु जी, दंडवत प्रणाम।